ರಾಜಕುಮಾರಿಯನ್ನ ನೋಡಿದ ತಕ್ಷಣ ಅವಳ ರೂಪ ಸೌಂದರ್ಯಕ್ಕೆ ಇವನು ಆಗ್ಲೇ ಮಾರು ಹೋಗಿದ್ದ. ಅವನಿಗೆ ಆಗ್ಲೇ ಅವಳನ್ನ ಇಷ್ಟ ಆಗಿತ್ತು. ಜವಾನರಿಂದ ಎಷ್ಟೋ ಜನ ಮಕ್ಕಳು, ವಯಸ್ಸಾದವರು ಅನಾಥರಾಗಿದ್ದಾರೆ ಗೊತ್ತಾ? ಅದು ದಿನ ಬೆಳಗಾದ್ರೆ ಇದೇ ವಿಚಾರ ಕೇಳಿ ಕೇಳಿ ನನಗೆ ಸಾಕಾಗಿದೆ. ನೀನು ರಾಜನಾಗಿದ್ದೀಯಾ, ರಾಜಕುಮಾರಿಯನ್ನ ಮದುವೆ ಆಗಿದ್ಯಾ, ರಾಜ್ಯ ಸಿಕ್ಕಿದೆ, ಆದ್ರೂ ನೀನು ಅರಮನೆಯಲ್ಲಿ ಇರೋದ್ ಬಿಟ್ಟು ನೀನು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ಯಲ್ಲ ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ದೃಶ್ಯ 11 ಅದರಲ್ಲಿ ಕತ್ತಲೆಯ ಜನಕ ಅಂದ್ರೆ ಸೈತಾನ ಬರ್ತಾ ಇರುವಂತಹ ಒಂದು ದೃಶ್ಯವನ್ನ ನಾವು ನೋಡಿದಿವಿ. ಸೈತಾನ ನರಕದ ದೊರೆ, 28 ನರಕಗಳ ದೊರೆಯಾದಂತಹ ಆ ಸೈತಾನ ಬಂದು ಆ ಭೂಮಿಯಲ್ಲಿ ಆ ಪಿಶಾಚಿಗಳನ್ನ ಕಳಿಸಿರುವಂತಹ ಪಿಶಾಚಿಗಳು ಮಾಡದಂತ ಕೆಲಸವನ್ನ ಈ ಸೈತಾನ ತನ್ನಿಂದ ಆಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ನಾವು ಅಲ್ಲಿ ತಿಳ್ಕೊಂಡ್ವಿ. ಹೇಗೆ ಅಂದ್ರೆ, ಸೈತಾನ ಬರ್ತಾನೆ, ಭಾಗವತ ಹಾಡನ್ನ ಹಾಡ್ತಾನೆ, ಹಾಗೆ ಕೋಡಂಗಿ ಕೂಡ ಸೈತಾನನೊಂದಿಗೆ ಮಾತುಕತೆ ಆಗುತ್ತೆ. ಹೀಗೆ ಸೈತಾನ, ಭಾಗವತ, ಕೋಡಂಗಿಯ ಜೊತೆ ಮಾತುಕತೆ ನಡೆಯುತ್ತೆ. ಆಗ ಸೈತಾನ ಏನ್ ಮಾಡ್ತಾನೆ, ಭಾಗವತನಿಗೆ ಹೇಳ್ತಾನೆ, ಸರ್ದಾರ ಸೋಮಣ್ಣನನ್ನ ಹಾಗೆ ಸಾವುಕಾರ ಕಾಮಣ್ಣ ಇಬ್ಬರನ್ನ ಕರೆಸಿ ಅಂತ ಹೇಳಿ ಅವರ ಒಂದು ಜೊತೆ ಈ ಸೈತಾನ ತನ್ನ ವೇಷವನ್ನ ಬದಲಾಯಿಸಿಕೊಂಡು ಸೇನಾಧಿಪತಿ ಹಾಗೂ ಮಂತ್ರಿಯಾಗಿ ತನ್ನ ವೇಷ ಮರೆಸ್ಕೊಂಡು ಆ ಒಂದು ಬೋಳೆಶಂಕರನ ಇಬ್ಬರು ಅಣ್ಣಂದಿರ ಮನಸ್ಸನ್ನ ಪರಿವರ್ತನೆ ಮಾಡ್ತಾನೆ. ಹಾಗೆ ಸೈತಾನ ಮಾಡುವಂತ ಕೆಲಸದಿಂದ ಬೋಳೆಶಂಕರನಿಗೆ ತೊಂದರೆಯಾಗಿ ಬೋಳೆಶಂಕರನು ಕೂಡ ಇವರ ತರ ಸೈತಾನನ ಪರ ಬರೋ ಹಾಗೆ ಮಾಡುವುದಕ್ಕೋಸ್ಕರವಾಗಿ ಈ ಸೈತಾನ ತನ್ನೆಲ್ಲಾ ಒಂದು ಉಪಾಯವನ್ನ ಈ ಒಂದು ದೃಶ್ಯದಲ್ಲಿ ಹೂಡುತ್ತಾನೆ. ಹಾಗೆ ಆ ಒಂದು ದೃಶ್ಯದಲ್ಲಿ ಆ ಇಬ್ಬರು ಅಣ್ಣಂದಿರಿಗೆ ಹೆಚ್ಚಿನ ಒಂದು ಅಧಿಕಾರದ ದಾಹ, ಹಣದ ಆಸೆಯನ್ನ ಹುಟ್ಟಿಸಿ ಬೋಳೆಶಂಕರನ ಹತ್ರ ಕಳಿಸ್ತಾನೆ. ಹೀಗೆ ಈ 11ನೇ ದೃಶ್ಯದಲ್ಲಿ ನಾವು ಈ ಒಂದು ವಿಚಾರಗಳನ್ನ ಕಲ್ತ್ಕೊಂಡ್ವಿ. ಮುಂದೆ ನಾವು ದೃಶ್ಯ 12ರಲ್ಲಿ ಏನೇನ್ ನಡೆಯುತ್ತೆ, ಆ ಇಬ್ಬರು ಅಣ್ಣಂದಿರು ಸೈತಾನನ ಒಂದು ಪ್ರಭಾವದಿಂದ ಬೋಳೆಶಂಕರನ ಹತ್ರ ಬಂದು ಏನೇನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಹಾಗೆ ಆ ಒಂದು 12ನೇ ದೃಶ್ಯದಲ್ಲಿ ಇನ್ನೇನೇನು ವಿಶೇಷತೆಗಳಿದೆ ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಬನ್ನಿ. ದೃಶ್ಯ 12 ವಾಸಿಯಾದ ರೋಗ. ವಾಸಿಯಾದ ರೋಗ ಅಂದ್ರೆ ಈ 12ನೇ ದೃಶ್ಯದಲ್ಲಿ ವಾಸಿಯಾದ ರೋಗ. ಯಾರ ರೋಗ ವಾಸಿ ಆಯಿತು? ನಾವು ಈ ಒಂದು ನಾಟಕದಲ್ಲಿ ಯಾರ ಒಂದು ರೋಗದ ಬಗ್ಗೆ ತಿಳ್ಕೊಂಡ್ವಿ? ರಾಜಕುಮಾರಿಯ ರೋಗ. ಆ ರಾಜಕುಮಾರಿಯ ರೋಗವನ್ನ ವಾಸಿ ಮಾಡದಂತ ವೈದ್ಯರು ಯಾರು? ಈ ನಮ್ಮ ಕಥಾನಾಯಕನಾದಂತ ಬೋಳೆಶಂಕರ ಅಲ್ವಾ? ಈ ಬೋಳೆಶಂಕರ ವಾಸಿ ಮಾಡಿರುವಂತ ರೋಗ ಹಾಗೂ ಆ ವಾಸಿಯಾದ ರೋಗಿ ಯಾರು ರಾಜಕುಮಾರಿಯನ್ನ ಅವನು ಮದುವೆ ಆಗಿರುವುದು, ಹಾಗೂ ಮದುವೆಯಾಗಿ ಒಂದು ಸಾಮಾನ್ಯ ಬದುಕನ್ನ ನಡೆಸ್ತಾ ಇರುವಂತ ರಾಜಕುಮಾರಿ ಹಾಗೂ ಬೋಳೆಶಂಕರ ಇಬ್ಬರ ನಡುವಿನ ಒಂದು ಸಂಭಾಷಣೆಯನ್ನ ನಾವು ಈ ದೃಶ್ಯದಲ್ಲಿ ಕಾಣ್ತೀವಿ. ಬನ್ನಿ ನೋಡೋಣ. ಬೋಳೆಶಂಕರ ಮತ್ತು ಅವನ ರಾಣಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಬೋಳೆಶಂಕರ ಮತ್ತು ಅವನ ರಾಣಿ ಯಾರು? ರಾಜಕುಮಾರಿಯವಳು, ರಾಜ್ಯದ ರಾಜನ ಮಗಳು ರಾಜಕುಮಾರಿ. ಆದ್ರೆ ಬೋಳೆಶಂಕರನನ್ನ ಮದುವೆ ಆದ್ಮೇಲೆ ಏನ್ ಮಾಡ್ಬೇಕು? ರಾಜ ರಾಣಿ ಕೂಡ ದುಡಿಬೇಕು ಅನ್ನೋದು ಅವನ ಒಂದು ನಿಯಮವಾಗಿದ್ದರಿಂದ ರಾಣಿ ಕೂಡ ಬೋಳೆಶಂಕರನ ಜೊತೆ ಒಂದು ಕೆಲಸದಲ್ಲಿ ತೊಡಗ್ತಾಳೆ. ಈಗ ರಾಜಕುಮಾರಿ, ಸ್ವಾಮಿ ನೀವೇನೋ ಹೇಳುತ್ತಿದ್ದೀರಿ? ಬೋಳೆಶಂಕರ, ಅದೇ ಆ ದಿನ ಅರಮನೆಗೆ ಬಂದಾಗ ನೀವು ಹಾಸಿಗೆಯಲ್ಲೊರಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ. ರಾಜಕುಮಾರಿ, ಹೌದು, ಆಮೇಲೆ? ಬೋಳೆಶಂಕರ, ಪ್ರೇಮಿಗಳು ಅಂದ್ರೆ? ರಾಜಕುಮಾರಿ, ಪ್ರೇಮಿಗಳು ಅಂದಿರಿ, ನಿಮ್ಮಲ್ಲಿ ಪ್ರೇಮವೇ ಇಲ್ಲ. ಬೋಳೆಶಂಕರ, ಯಾಕಿಲ್ಲ? ಇದೆ. ರಾಜಕುಮಾರಿ, ಮತ್ತೆ ಒಮ್ಮೆಯೂ ಹಾಗಂತ ಹೇಳಲೇ ಇಲ್ಲವಲ್ಲ? ಏನಾಗುತ್ತೆ?
ಇಲ್ಲಿ ರಾಣಿ ಮತ್ತೆ ಬೋಳೆಶಂಕರ ಇಬ್ರು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ರಾಜಕುಮಾರಿ ಕೇಳ್ತಾಳೆ, ನೀವೇನೋ ಹೇಳ್ತಾ ಇದ್ರಲ್ಲ ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ಹೌದು, ನಾನು ಅವತ್ತು ಅರಮನೆಗೆ ಬಂದಿದ್ನಲ್ಲ, ಆ ದಿನ ನೀನು ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದ್ದೆ ಅಲ್ವಾ, ಹೊಟ್ಟೆ ನೋವಿನಿಂದ ಸಂಕಟ ಪಡ್ತಿದ್ದೆ ಅಲ್ವಾ ಅಂತ ಅವನು ಒಂದು ಮಾತನ್ನ ಪ್ರಾರಂಭಿಸ್ತಾನೆ. ರಾಜಕುಮಾರಿ ಹೌದು, ಆಮೇಲೆ ಹೇಳಿ ನೋಡೋಣ. ಬೋಳೆಶಂಕರ ಹೇಳ್ತಾನೆ, ಪ್ರೇಮಿಗಳು ಅಂದ್ರೆ ಅಂತ ಅವನು ಅಲ್ಲಿಗೆ ನಿಲ್ಲಿಸ್ತಾನೆ. ರಾಜಕುಮಾರಿ ಹೇಳ್ತಾಳೆ, ಪ್ರೇಮಿಗಳು ಅಂದ್ರೆ ನಿಮಗೆ ಪ್ರೇಮನೇ ಇಲ್ವಲ್ಲ, ನೀವು ಪ್ರೇಮದ ಬಗ್ಗೆ, ಆ ಪ್ರೀತಿಯ ಬಗ್ಗೆ ನನ್ನ ಜೊತೆ ಒಂದಿನನೂ ಒಂದು ಪ್ರೀತಿಯ ಬಗ್ಗೆ ಮಾತೇ ಆಡ್ಲಿಲ್ವಲ್ಲ ಅಂತ ಅವಳು ಹೇಳ್ತಾಳೆ. ಆಗ ಬೋಳೆಶಂಕರ ಹೇಳ್ತಾನೆ, ಯಾಕಿಲ್ಲ, ನನಗೂ ಪ್ರೀತಿ ಅನ್ನೋದಿದೆ, ಮತ್ತೆ ಒಮ್ಮೆಯೂ ಹಾಗಂತ ಹೇಳಲೇ ಇಲ್ವಲ್ಲ, ಮತ್ತೆ ಹಾಗೆ ಒಮ್ಮೆಯೂ ನನ್ನ ಜೊತೆ ಆ ಪ್ರೀತಿಯಿಂದ ಪ್ರೇಮದಿಂದ ಮಾತಾಡ್ಲಿಲ್ಲ ಅಂತ ಅವಳು ರಾಜಕುಮಾರಿ ಬೋಳೆಶಂಕರನ ಜೊತೆ ಹೇಳ್ತಾಳೆ. ಇಲ್ಲಿ ಮೊದಲ ಬಾರಿಗೆ ರಾಜಕುಮಾರಿಯನ್ನ ಮದುವೆ ಆದ್ಮೇಲೆ ಬೋಳೆಶಂಕರ ಮತ್ತೆ ರಾಜಕುಮಾರಿಯ ನಡುವಿನ ಒಂದು ಪ್ರೇಮದ ಸಂಭಾಷಣೆ ಆಗುತ್ತೆ. ಮುಂದೆ ನೋಡಿ, ಬೋಳೆಶಂಕರ ಹೇಳಿದೆನಲ್ಲ. ರಾಜಕುಮಾರಿ ಏನಂತ? ಬೋಳೆಶಂಕರ ಇದೇ ಅಂತ. ರಾಜಕುಮಾರಿ ಏನಿದೆ ಅಂತ? ಬೋಳೆಶಂಕರ ಅದನ್ನೇ ಹೇಳೋಣ ಅಂತ ಬಂದೆ. ಆ ದಿನ ಏನಾಯ್ತು ಹೇಳಿ. ರಾಜಕುಮಾರಿ ಆ ದಿನ ಏನಾಯ್ತು? ಬೋಳೆಶಂಕರ ಅರಮನೆಗೆ ನಾನು ಮದ್ದಿನೊಂದಿಗೆ ಬಂದಾಗ ನೀವು ಹಾಸಿಗೆಯಲ್ಲೊರಗಿ ಹೊಟ್ಟೆ ನೋವಿನಿಂದ ಸಂಕಟ ಪಡುತ್ತಿದ್ದೀರಿ. ಹೌದು, ಆಮೇಲೆ? ಬೋಳೆಶಂಕರ ಬಾಡಿದ ಹೂವಿನಂತ ನಿಮ್ಮ ಮುಖ ನೋಡಿದೆ. ರಾಣಿ ನಾನು ಸಂಕಟ ಪಡುತ್ತಿದ್ದರೆ ಮುಖ ಹೂವಿನ ಹಾಗೆ ಖಂಡಿತ. ಅಂದ್ರೆ ಇಬ್ರು ಮಾತಾಡುವಾಗ ಅದರಲ್ಲಿ ಒಂದು ಪ್ರೀತಿ ಇರುತ್ತೆ, ಒಂದು ಪ್ರೇಮ ಇರುತ್ತೆ. ಅವರಿಬ್ರು ಮಾತಾಡ್ತಾ ಆಗ ರಾಣಿ ಕೂಡ ನಾಚ್ಕೋತಾಳೆ. ಹೀಗೆ ಕೇಳ್ತಾನೆ, ಯಾಕೆ ನನಗೆ ಪ್ರೀತಿ ಇಲ್ಲ ಅಂತ ಹೇಳ್ತೀಯಾ? ಪ್ರೀತಿ ಇದೆ. ಅವತ್ತು ನಾನು ನಿನ್ನ ಅರಮನೆಗೆ ಬಂದ ವಿಚಾರವನ್ನ ನಿನ್ ಜೊತೆ ಹೇಳ್ಬೇಕು ಅಂತ ನಾನು ನಿನ್ ಜೊತೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಹೇಳಿ ಅಂತ ರಾಜಕುಮಾರಿ ಕೇಳ್ತಾಳೆ. ಅವಳಿಗೆ ಒಂಥರ ಸಂತೋಷ ಆಗುತ್ತೆ. ಏನು ಬೋಳೆಶಂಕರನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ಅವಳು ಹೇಳಲಿ ಅಂತ ಅವಳು ತವಕಿಸ್ತಾಳೆ. ಆಗ ಅವನು ಹೇಳ್ತಾನೆ, ಅರಮನೆಗೆ ನಾನು ಅವತ್ತು ಬಂದಾಗ ನೀನು ನೋವಿನಿಂದ ಹಾಸಿಗೆಯಲ್ಲಿ ಹೊರಗೆ ಕೂತಿದ್ದೆ ಅಲ್ಲ, ಅದು ನೀನು ಸಂಕಟ ಪಡ್ತಾ ಇದ್ದಿದ್ದನ್ನ ನೋಡಿದೆ. ನಾನು ನೋಡಿದಾಗ ಒಂದು ರಾಜಕುಮಾರಿಯ ಮುಖ ಬೋಳೆಶಂಕರನಿಗೆ ಹೇಗೆ ಕಂಡಿತ್ತು ಅಂದ್ರೆ ಬಾಡಿರುವ ಹೂವಿನ ತರ ಕಂಡಿದೆ. ಅಂದ್ರೆ ಬಾಡಿದ ಹೂವಿನ ತರ ತುಂಬಾ ಸೊರಗೋಗಿರೋ ಹಾಗೆ ನನಗೆ ಕಾಣ್ತಾ ಇತ್ತು ನಿನ್ನ ಮುಖ. ಆಗ ಆ ರಾಜಕುಮಾರಿ ಕೇಳ್ತಾಳೆ, ಓಹೋ, ನಾನು ಸಂಕಟ ಪಡುತ್ತಿದ್ದರೆ ನಿಮಗೆ ಹೂವಿನ ತರ ಮುಖ ಖಂಡಿತ ಅಂತ ಅವಳು ರೇಗಿಸ್ತಾಳೆ. ಹೀಗೆ ಮುಂದುವರಿತಾ ಬೋಳೆಶಂಕರ ಬಾಡಿದ ಹೂವಿನ ಹಾಗೆ ಅಂತ ಹೇಳಿದೆ. ಅಂದ್ರೆ ಅರಳಿದ ಹೂವಲ್ಲ, ನೀನು ತುಂಬಾ ಒಂದು ಸಂಕಟದಲ್ಲಿ ಇರೋದನ್ನ ನೋಡಿ ನನಗೂ ಒಂಥರ ಸಂಕಟ ಆಯ್ತು, ಅದಕ್ಕೆ ಬಾಡಿದ ಹೂವಿನ ತರ ಅಂತ ಹೇಳಿದ್ದು ಅಂತ ಹೇಳ್ತಾನೆ. ರಾಜಕುಮಾರಿ ಇಷ್ಟೇನಾ, ಇನ್ನೇನಾದ್ರೂ ವಿಶೇಷ ಇದೆಯಾ? ಬೋಳೆಶಂಕರ ಓಹೋ, ಬೇಕಾದಷ್ಟಿದೆ. ನಾಡಿ ನೋಡುವ ನೆಪದಲ್ಲಿ ನಿಮ್ಮ ಕೈ ಹಿಡಿದು ರೋಮಾಂಚನಗೊಂಡೆ. ಅಂದ್ರೆ ನಾನು ನಿನ್ನ ಕೈಯನ್ನ ಹಿಡಿದು ನಾಡಿ ಮೀನ್ಸ್ ಪಲ್ಸ್ ಅನ್ನ ಚೆಕ್ ಮಾಡುವಂತ ನೆಪದಲ್ಲಿ ನನಗೊಂಥರ ರೋಮಾಂಚನ ಆಯಿತು ನಿನ್ನ ಹುಟ್ಟಿದ್ದಕ್ಕೆ ಅಂತ ಹೇಳ್ತಾನೆ ಬೋಳೆಶಂಕರ. ಆಗ ರಾಜಕುಮಾರಿ ಆಮೇಲೆ? ಬೋಳೆಶಂಕರ ಬೇಕಾದಷ್ಟು ಸಲ ನಿಮ್ಮನ್ನ ನೋಡಿದೆ, ಬೇಕಾದಷ್ಟು ಸಲ ನಾನು ನಿನ್ನ ಮುಖನ ನೋಡ್ತಾನೆ ಇದ್ದೆ, ನಿನಗೆ ಅಂದ್ರೆ ನಿನ್ನನ್ನ ಉಪಚರಿಸುವ ಒಂದು ನೆಪದಲ್ಲಿ ಅಂತ ಬೋಳೆಶಂಕರ ಹೇಳ್ತಾನೆ. ಹಾಗಾದ್ರೆ ನಮ್ಮ ಬೆತ್ತಕಡಿ ಬೋಳೆಶಂಕರ ಎಷ್ಟೊಂದು ಹುಷಾರಿದ್ದಾನೆ ಅಂತ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಬೋಳೆಶಂಕರ ಅತಿ ಬುದ್ಧಿವಂತ. ನಿಜವಾಗಿ ಹೇಳ್ಬೇಕು ಅಂದ್ರೆ ಅವನು ಬದುಕಿನಲ್ಲೂ ಅಷ್ಟೇ, ಪ್ರೇಮದಲ್ಲೂ ಕೂಡ ಅವನ ಒಂದು ವಿಚಾರವನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ರಾಜಕುಮಾರಿ ಹೇಳ್ತಾಳೆ, ಆಮೇಲೆ? ಬೋಳೆಶಂಕರ ನಾನು ಆಗಲೇ ನಿಶ್ಚಯಿಸಿ ಬಿಟ್ಟೆ. ಏನಪ್ಪಾ ಅಂದ್ರೆ ನೋಡಿ, ಆಗ್ಲೇ ಅವನು ಡಿಸೈಡ್ ಮಾಡ್ಬಿಟ್ನಂತೆ. ಏನು ಅಂದ್ರೆ ರಾಜಕುಮಾರಿ ಗೊತ್ತಾಯ್ತು ಬಿಡಿ, ಹೇಳ್ಬೇಡಿ, ನನಗೆ ನಾಚಿಕೆ ಬರುತ್ತೆ ಅಂದ್ರೆ ಅವಳಿಗೆ ಒಂಥರ ನಾಚಿಕೆ ಆಗತ್ತೆ. ಅವಳು ಹೇಳ್ತಾಳೆ, ಗೊತ್ತಾಯ್ತು ಬಿಡಿ, ನಾನು ಎಷ್ಟು ಸುಂದರವಾಗಿದ್ದೀನಿ, ನನ್ನನ್ನು ನೀವು ಆಗಾಗ ನೋಡ್ತಾ ಇದ್ರಿ, ನನ್ನನ್ನು ಮುಟ್ಟಿದ ತಕ್ಷಣ ನಿಮ್ಗೆ ರೋಮಾಂಚನ ಆಯಿತು ಅಂದಾಗ ನಾನು ಅನ್ಕೊಂಡೆ ನಿಮಗೆ ನನ್ನ ತುಂಬಾ ಇಷ್ಟ ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ಏನನ್ನು ನಿಶ್ಚಯ ಮಾಡಿದೆ ಅಂತ ಹೇಳ್ಬೇಡ್ವಾ ಅಂತ ಬೋಳೆಶಂಕರ ಕೇಳ್ತಾನೆ. ಏನನ್ನ ನಿಶ್ಚಯ ಮಾಡದೆ ಅಂತ ಹೇಳೋದ್ ಬೇಡ್ವಾ, ಅವಳನ್ನ ನೀನೇ ಡಿಸೈಡ್ ಮಾಡಬೇಡ ಅಂತ ಅವಳನ್ನ ಹೇಳ್ತಾನೆ. ರಾಜಕುಮಾರಿ ನನಗಾಗಲೇ ಗೊತ್ತು. ಬೋಳೆಶಂಕರ ಏನು ಹೇಳಿ?
ರಾಜಕುಮಾರಿ ಇವಳನ್ನೇ ಪ್ರೀತಿಸಬೇಕು ಅಂತ. ಬೋಳೆಶಂಕರ ಅಲ್ಲ, ಇವಳನ್ನು ಪ್ರೀತಿಸಬಾರದು ಅಂತ. ಏನಂತ ನಿಶ್ಚಯ ಮಾಡ್ತಾನೆ? ಇವಳನ್ನ ಪ್ರೀತಿಸಬಾರದು ಅಂತ. ರಾಜಕುಮಾರಿ ಯಾಕೆ ಹೇಳಿ, ನಾನಷ್ಟು ಕೆಟ್ಟವಳ? ಬೋಳೆಶಂಕರ ಸಮಸ್ಯೆ ಬಂದಿರೋದು ನೀವು ಜಾಸ್ತಿ ಒಳ್ಳೆಯವರಾದುದರಿಂದ. ನೀವಾದರೆ ಹೂವಿನಂತವರು, ನಾನೊಬ್ಬ ಹುಂಬ ಬೆತ್ತಕಡಿ ರೈತ, ಎಲ್ಲಿದೆಲ್ಲಿಯ ಜೋಡಿ ಅಂತ. ಅಂದ್ರೆ ರಾಜಕುಮಾರಿಯನ್ನ ನೋಡಿದ ತಕ್ಷಣ ಅವಳ ರೂಪ ಸೌಂದರ್ಯಕ್ಕೆ ಇವನು ಆಗ್ಲೇ ಮಾರು ಹೋಗಿದ್ದ. ಅವನಿಗೆ ಆಗ್ಲೇ ಅವಳನ್ನ ಇಷ್ಟ ಆಗಿತ್ತು. ಆದ್ರೆ ರಾಜಕುಮಾರಿ ಎಲ್ಲಿದ್ದಾಳೆ, ನಾನೆಲ್ಲಿದ್ದೀನಿ? ರಾಜಕುಮಾರಿ ಅತಿ ಬುದ್ಧಿವಂತಳು, ಹೆಚ್ಚು ಏನೋ ಜಾಸ್ತಿ ಒಳ್ಳೆಯ ಅವರು. ಆದ್ರೆ ನಾನು ಬೆತ್ತಕಡಿ, ನಾನೊಬ್ಬ ಬೆಪ್ಪು ತಕ್ಕಡಿ, ಅಂದ್ರೆ ದಡ್ಡ. ಎಲ್ಲರೂ ನನ್ನನ್ನು ದಡ್ಡ ಅಂತ ಕರೀತಾರೆ. ನಾನು ಎಲ್ಲಿ, ನೀನೆಲ್ಲಿ ಅಂತ ನಮ್ಮ ಇಬ್ಬರ ನಡುವಿನ ಒಂದು ಅಂತರವನ್ನ ನೋಡ್ಬಿಟ್ಟು ನಾನು ಅವತ್ತೇ ಡಿಸೈಡ್ ಮಾಡಿದೆ, ಇಲ್ಲಪ್ಪ ಇಲ್ಲ, ರಾಜಕುಮಾರಿಯನ್ನ ನಾನು ಇಷ್ಟಪಡಬಾರ್ದು ಅಂತ ನಿಶ್ಚಯ ಮಾಡಿದರಂತೆ. ರಾಜಕುಮಾರಿ, ನೀವು ಈಗೆಲ್ಲ ಮಾತಾಡಿದರೆ ಒಂದು ಒಳ್ಳೆ ದಿನ ನೋಡಿ ನಾನು ಸತ್ತು ಬಿಡುತ್ತೇನಷ್ಟೇ. ಅವಳು ಹೇಳ್ತಾಳೆ, ಬೋಳೆಶಂಕರನನ್ನ ನೀವು ಈ ಥರ ಎಲ್ಲ ನನ್ನ ಜೊತೆ ಮಾತಾಡಬೇಡಿ, ನನಗದು ಇಷ್ಟ ಆಗಲ್ಲ. ನೀವು ಈ ಥರ ನನ್ನನ್ನು ಇಷ್ಟಪಡಲ್ಲ ಅಂತೆಲ್ಲ ಹೇಳಿದ್ರೆ ನಾನು ಒಂದಿನ ನೋಡ್ಬಿಟ್ಟು ಸತ್ತೇ ಹೋಗ್ತೀನಿ ಅಂತ ಅವಳು ಹೇಳ್ತಾಳೆ. ಆಗ ಬೋಳೆಶಂಕರ ಹೇಳ್ತಾನೆ, ದಯವಿಟ್ಟು ಹಾಗೆ ಹೇಳ್ಬೇಡಿ, ನನಗೆ ನೋವಾಗುತ್ತದೆ. ನನಗೇನಾಗುತ್ತೆ? ನೋವಾಗುತ್ತೆ. ಅಂದ್ರೆ ಅಲ್ಲಿ ರಾಜಕುಮಾರಿ, ಇವನು ಸಾಮಾನ್ಯ ರೈತ. ದೊಡ್ಡ ಅಂತರ ಇತ್ತು, ಅಜಗಜಾಂತರ ಇಬ್ಬರ ನಡುವೆ ಇತ್ತು. ಅಂದ್ರೆ ತುಂಬಾ ದೊಡ್ಡದಾದ ಅಂತರ ಇತ್ತು. ಹಾಗೆ ಮೇಲು ಕೀಳು ಎಂಬ ಒಂದು ಅಂತರ ಇತ್ತು. ರಾಜ ಡಂಗುರ ಸಾರಿದ್ದರಿಂದ ರಾಜಕುಮಾರಿ ಇವನಿಗೆ ಸಿಕ್ಕಿದ್ದು, ಇಲ್ಲ ಅಂದ್ರೆ ರಾಜಕುಮಾರಿ ಸಿಕ್ತಿರ್ಲಿಲ್ಲ. ಆದ್ರಿಂದ ಆ ಒಂದು ಬೋಳೆಶಂಕರನ ಒಂದು ವ್ಯಕ್ತಿತ್ವವನ್ನ ನಾವಿಲ್ಲಿ ಏನ್ ಕಾಣ್ತೀವಿ ಅಂದ್ರೆ, ದುರಾಸೆ, ಅತಿ ಆಸೆ ಅನ್ನೋದು ಅವನು ಪಡ್ಲಿಲ್ಲ. ಅವನಿಗೆ ಜಸ್ಟ್ ಏನು ಅಂದ್ರೆ ಆಸೆ ಪಟ್ಟಿದ್ದ. ಪ್ರತಿಯೊಬ್ಬ ಮನುಷ್ಯನು ಆಸೆ ಅನ್ನೋದನ್ನ ಪಡಬೇಕು, ಆದ್ರೆ ಅದನ್ನ ಮಿತಿಮೀರಿಯಾಗಿ ಉಪಯೋಗಿಸ್ಕೋಬಾರದು. ಅಂದ್ರೆ ಅತಿ ಆಸೆ ಪಡಬಾರದು. ಅತಿ ಆಸೆ ಪಟ್ಟಾಗ ಏನಾಗುತ್ತೆ? ತೊಂದರೆ ಆಗುತ್ತೆ. ಈಗ ಅವನಿಗೆ ಅವಳನ್ನ ನೋಡಿದ ತಕ್ಷಣ ಇಷ್ಟ ಆಯ್ತು, ಪ್ರೇಮ ಆಯ್ತು, ಅವನು ಬಯಸಿದ್ದ ನಿಜ. ಆದ್ರೆ ಅವಳನ್ನ ಬೇಕೇ ಬೇಕು ಅನ್ನುವಂಥ ದಾಹ ಆಗ್ಲಿ, ಅತಿ ಆಸೆ ಆಗ್ಲಿ, ದುರಾಸೆ ಆಗ್ಲಿ ಅವನಲ್ಲಿ ಇರ್ಲಿಲ್ಲ. ಅವನೇ ಅವನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡ. ಹೇಗೆ ಅಂದ್ರೆ ನಿಯಂತ್ರಣದಲ್ಲಿ ತಗೊಂಡ. ಇಲ್ಲ, ಅವರಿಲ್ಲಿ, ನಾನಿಲ್ಲಿ. ಸೊ ಅದರಿಂದ ನಾನು ಇಷ್ಟಪಡಬಾರ್ದು ಅಂತ ಅವನ ಪಾಡಿಗೆ ಅವನು ಹೋಗಿರುವಂತ ಕೆಲಸವನ್ನ ಮುಗಿಸಿ ಬಂದ. ಆದ್ರೆ ಅವನ ಆ ಒಂದು ಒಳ್ಳೆತನಕ್ಕೆ ಅವನಿಗೆ ಒಲಿದು ಬಂದ್ಲು ಯಾರು? ನಮ್ಮ ರಾಜಕುಮಾರಿಯನ್ನ ವಾಸಿಯಾಗಿ ಕಾಯಿಲೆ ವಾಸಿ ಮಾಡಿಕೊಟ್ಟಂತ ಬೋಳೆಶಂಕರನಿಗೆ ತಂದೆಯಾದ ಮಹಾರಾಜರೇ ರಾಜಕುಮಾರಿಯನ್ನ ಕೊಟ್ಟು ರಾಜ್ಯವನ್ನು ಕೊಟ್ಟು ರಾಜನನ್ನಾಗಿ ಮಾಡಿರುವಂಥದ್ದು ಬೋಳೆಶಂಕರ ಬಯಸದೆ ಬಂದ ಭಾಗ್ಯ. ಅದಕ್ಕೆ ಆಸೆಯನ್ನ ಪಡಬೇಕು, ಆದ್ರೆ ಅತಿಯಾಸೆ ಪಡಬಾರದು, ದುರಾಸೆ ಪಡಬಾರದು. ಅದು ಪಟ್ರೆ ಏನಾಗುತ್ತೆ? ಇವನ ಅಣ್ಣಂದಿರ ತರ ಅವರ ಬದುಕಾಗುತ್ತೆ. ಅದಕ್ಕೆ ಬೋಳೆಶಂಕರನನ್ನ ಇಲ್ಲಿ ಪ್ರೇಮದಲ್ಲೂ ಕೂಡ ಅವನು ತನ್ನ ಒಂದು ನಿಯಂತ್ರಣದಲ್ಲೇ ಇದ್ದ, ತನ್ನ ಒಂದು ಹತೋಟಿಯಲ್ಲೇ ಇಟ್ಕೊಂಡಿದ್ದ ಅವನ ಮನಸ್ಸನ್ನ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಅವನು ಶ್ರಮಜೀವಿ, ಅವನು ಸರಳ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ. ಹಾಗೆ ಅವನಲ್ಲಿ ಪ್ರೇಮ ಪ್ರೀತಿ ಅನ್ನೋದಿದ್ರೂ ಕೂಡ ಅದನ್ನು ಕೂಡ ಅವನು ಒಂದು ಹತೋಟಿಯಲ್ಲಿ ಇಟ್ಕೊಂಡು ಇದ್ದಂತ ವ್ಯಕ್ತಿ. ಅದರಿಂದ ಈ ರೀತಿಯ ಒಂದು ವ್ಯಕ್ತಿತ್ವ ಇರುವವರಿಗೆ ಬಯಸದೇ ಇದ್ರೂ ಕೂಡ ಆ ಒಂದು ಭಾಗ್ಯ ಒಲಿದು ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಮುಂದೆ ಅಲ್ಲಿಗೆ ಏನಾಗುತ್ತೆ? ಅವರಿಬ್ಬರ ಮಾತುಕತೆ ನಡೀತಾನೆ ಇರುತ್ತೆ. ಅಷ್ಟರಲ್ಲಿ ಆ ಒಂದು ಬೋಳೆಶಂಕರ ಮತ್ತೆ ರಾಜಕುಮಾರಿ ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಯಾರು ಬರ್ತಾರೆ? ಕೋಡಂಗಿ ಬರುವನು. ಏನಯ್ಯ ಮಿತ್ರ, ರಾಜನಾಗಿ ಅರಮನೆಯಲ್ಲಿ ಆರಾಮಾಗಿರೋದನ್ನ ಬಿಟ್ಟು ಸಾಮಾನ್ಯ ರೈತನ ಹಾಗೆ ಹೊಲದಲ್ಲಿ ಕೆಲಸ ಮಾಡ್ತೀಯಲ್ಲ? ಕೋಡಂಗಿ ಕೇಳ್ತಾನೆ, ಅವನನ್ನ ಹಾಸ್ಯ ಮಾಡ್ತಾನೆ. ಏನು ಮಿತ್ರ, ನೀನು ರಾಜನಾಗಿದ್ದೀಯಾ, ರಾಜಕುಮಾರಿಯನ್ನ ಮದುವೆ ಆಗಿದ್ಯಾ, ರಾಜ್ಯ ಸಿಕ್ಕಿದೆ, ಆದ್ರೂ ನೀನು ಅರಮನೆಯಲ್ಲಿ ಇರೋದ್ ಬಿಟ್ಟು ನೀನ್ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೊಂಡಿದ್ಯಲ್ಲ ಅಂತ. ಬೋಳೆಶಂಕರ ಹೇಳ್ತಾನೆ, ಬಾರಯ್ಯ ಕೋಡಂಗಿ, ನೀನು ರಾಜನೇ ಆಗಿರು, ರೈತನೇ ಆಗಿರು, ಯಾರಾಗಿದ್ದರೂ ಉಂಡ ಅನ್ನ ಮೈಗೆ ಹತ್ತಬೇಕಾದ್ರೆ ಮೈ ಮುರಿದು ದುಡಿಬೇಕಪ್ಪ, ಕೂತು ಉಂಡ್ರೆ ರಾಜ್ಯ ನಡೀತದ. ಅಂದ್ರೆ ಬೋಳೆಶಂಕರ ಏನ್ ಹೇಳ್ತಾನೆ ಅಂದ್ರೆ, ಕೋಡಂಗಿ ಬಾರಯ್ಯ ಕೋಡಂಗಿ ಬಾ,
ನೀನು ಕೂಡ ರಾಜ ಆಗ್ಬೋದು, ರೈತನೂ ಆಗ್ಬೋದು. ನೀನ್ ರಾಜನೇ ಆಗಿರು ಅಥವಾ ರೈತನೇ ಆಗಿರು, ಯಾರೇ ಆಗಿರ್ಲಿ, ಯಾರಾದ್ರೂ ಅಷ್ಟೇ. ಏನ್ ಮಾಡ್ಬೇಕು? ಅನ್ನ ಊಟ ಮಾಡಿದ್ಮೇಲೆ ಏನು ಮೈ ಬಗ್ಸಿ ದುಡಿಬೇಕು. ಅದು ಬಿಟ್ಟು ಕೂತ್ಕೊಂಡು ತಿಂದ್ರೆ ಕುಡಿಕೆ ಹೊನ್ನು ಸಾಲದು ಅಂತ ಗಾದೆ ಇದೆ. ಕೂತು ಉಂಡವನಿಗೆ ಕುಡಿಕೆ ಹೊನ್ನು ಸಾಲದು. ಅಂದ್ರೆ ಕೂತು ಊಟ ಮಾಡೋದ್ರ ಬದಲು ದುಡಿದು ಊಟ ಮಾಡಿದ್ರೆ ನಾನು ರಾಜ್ಯವನ್ನ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೋದು. ಇಲ್ಲ ಅಂದ್ರೆ ಏನಾಗುತ್ತೆ? ಕೂತು ಉಂಡರೆ ರಾಜ್ಯ ನಡೀತದಾ? ನಾನು ಕೂತ್ಕೊಂಡು ಊಟ ಮಾಡಿದ್ರೆ ನನ್ನ ರಾಜ್ಯ ನಡೆಯುತ್ತಾ ಅನ್ನೋದಕ್ಕೆ ನಾನು ಶ್ರಮ ಪಟ್ಟು ದುಡಿತಿದ್ದೀನಿ ಅಂತ ಹೇಳ್ತಾನೆ ಕೋಡಂಗಿ. ಮಹಾರಾಣಿಯವರಿಗೆ ನಮಸ್ಕಾರ. ದೇಶದ ಮಹಾರಾಣಿಯಾಗಿ ಅರಮನೆಯಲ್ಲಿ ಇರೋದನ್ನ ಬಿಟ್ಟು ಸಾಮಾನ್ಯರ ಹಾಗೆ ಕೆಲಸ ಮಾಡಬಹುದೇ? ರಾಜಕುಮಾರಿ, ಮಲ್ಲಿಗೆ ಇದ್ದಲ್ಲಿ ನಾರು, ಅವರಿದ್ದಲ್ಲಿ ನಾನು. ಗಂಡನಿಗೆ ತಕ್ಕ ಹೆಂಡತಿ, ಹೆಂಡತಿಗೆ ತಕ್ಕ ಗಂಡ ಅನ್ನೋ ಹಾಗೆ ಕೋಡಂಗಿ ಹೇಳ್ತಾನೆ ನಮಸ್ಕಾರ ಮಹಾರಾಣಿಯವರಿಗೆ ಅಂತ ನಮಸ್ಕರಿಸಿ ರಾಜಕುಮಾರಿಗೆ ಹೇಳ್ತಾನೆ, ಅಯ್ಯೋ ಅರಮನೆಯಲ್ಲಿ ಇರ್ಬೇಕಾದಂತ ನೀವು ಇಲ್ಲಿ ಹೊಲದಲ್ಲಿ ಇವನ್ ಜೊತೆ ಕೆಲಸ ಮಾಡ್ತಿದ್ದೀರಲ್ಲ, ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ರಾಜಕುಮಾರಿ ಏನ್ ಹೇಳ್ತಾಳೆ? ಹೂವಿದ್ದಲ್ಲಿ ನಾರು, ಅಂದ್ರೆ ಹೂ ಎಲ್ಲಿರುತ್ತೋ ಅಲ್ಲಿ ನಾರು, ಅಂದ್ರೆ ಅದನ್ನ ಕಟ್ಲಿಕ್ಕೆ, ಹೂವನ್ನ ಕಟ್ಟಿ ಮಾಲೆ ಮಾಡ್ಲಿಕ್ಕೆ ಅದರ ಜೊತೆ ನಾರು ಇದ್ದೇ ಇರುತ್ತೆ. ಹಾಗೆ ಒಂದು ಹೂವು ಮಾಲೆ ಆಗ್ಬೇಕು ಅಂದ್ರೆ ಹೂವಿನ ಜೊತೆ ಏನಿರ್ಬೇಕು? ನಾರಿರ್ಬೇಕು. ಹಾಗೆ ಹೂವಿದ್ದಲ್ಲಿ ನಾರು, ಅವರಿದ್ದಲ್ಲಿ ನಾನು. ಅವರಿದ್ದಲ್ಲಿ ಅಂದ್ರೆ ಬೋಳೆಶಂಕರ ಇದ್ದಲ್ಲಿ ನಾನು ಇದ್ದೇ ಇರ್ತೀನಿ. ಬೋಳೆಶಂಕರ ಎಲ್ಲಿರ್ತಾನೋ ಅಲ್ಲಿ ನಾನು ಇರ್ತೀನಿ. ಅವನು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ. ನಾನು ಅರಮನೆಯಲ್ಲಿ ಕೂತ್ಕೊಂಡು ಅವರು ಹೊಲದಲ್ಲಿ ಇರೋದು ನನಗಿಷ್ಟ ಇಲ್ಲ. ಕೋಡಂಗಿ ತನ್ನಲ್ಲೇ ಹೇಳ್ಕೊತಾನೆ, ತನ್ನ ಮನ್ಸಲ್ಲೇ, ಇಬ್ಬರಲ್ಲಿ ಯಾರು ಜಾಸ್ತಿ ದಡ್ಡರು ಅಂತ ಸ್ಪರ್ಧೆ ನಡೀತಿರ್ಬೇಕಾದ್ರೆ ನಾನು ಒಬ್ಬ ಸ್ಪರ್ಧಿಯಾಗಿ ಸೇರದಿರೋದೇ ಮೇಲು. ಬಂದ ಕಾರಣ ಹೇಳುತ್ತೇನೆ ಪ್ರಕಾಶ. ಅಯ್ಯ ಮಿತ್ರ ಅಂದ್ರೆ ಒಂದೇ ಸಲ ಅವನು ಸ್ಟಾರ್ಟ್ ಮಾಡ್ತಾನೆ. ಅಯ್ಯ ಮಿತ್ರ, ಸೈತಾನನಿಂದ ಪ್ರಚೋದಿತರಾಗಿ ನಿನ್ನ ಅಣ್ಣಂದಿರಿಬ್ಬರು ನಿನ್ನ ನೋಡೋದಕ್ಕೆ ಬಂದಿದ್ದಾರೆ, ಬರ ಹೇಳ. ರಾಜಕುಮಾರಿ ಆ ಮಾತು ಕೇಳ್ಬಿಟ್ಟು ಕೋಡಂಗಿ ತನ್ನಲ್ಲೇ ಹೇಳ್ಕೊತಾನೆ, ಅಯ್ಯೋಯ್ಯೋ ಇವರಿಬ್ಬರಲ್ಲಿ ಯಾರು ಜಾಸ್ತಿ ದಡ್ಡತನ ಇರೋರು, ದಡ್ರು ಅಂತ ಏನಾದ್ರು ಸ್ಪರ್ಧೆ ಕಾಂಪಿಟೇಷನ್ ಇಟ್ರೆ ಅದರಲ್ಲಿ ಮಧ್ಯವರ್ತಿಯಾಗಿ ನಾನ್ ಸೇರೋದು ತಪ್ಪಾಗುತ್ತೆ, ಅವರಿಬ್ಬರೇ ಗೆಲ್ಲೋದು. ಅದಕ್ಕೆ ನಾನು ಅವ್ರ ಜೊತೆ ಸೇರದಿರೋದೇ ವಾಸಿ. ಇಲ್ಲಿಗೆ ಮಾತು ನಿಲ್ಲಿಸ್ಬಿಟ್ಟು ಬೇರೆ ನಾ ಬಂದಿರೋ ಕಾರಣ ಹೇಳೋದೇ ಒಳ್ಳೇದು ಅಂತ ಹೇಳಿ ಅವನು ಅಯ್ಯ ಮಿತ್ರ, ಬೋಳೆಶಂಕರನನ್ನ ಕುರಿತು ಹೇಳ್ತಾನೆ, ಅಯ್ಯ ಮಿತ್ರ, ಸೈತಾನ ಬಂದಿದ್ದಾನೆ. ಸೈತಾನ ನಿನ್ನಿಬ್ರು ಅಣ್ಣಂದಿರನ್ನ ಏನ್ ಮಾಡಿದಾನೆ? ಪ್ರಚೋದಿತರಾಗಿ ಮಾಡಿದಾನೆ. ಅವನ ಒಂದು ಪ್ರಭಾವವನ್ನ ಅವ್ರ ಮೇಲೆ ಬೀರಿದಾನೆ. ಅವರನ್ನ ಪ್ರಚೋದಿತರಾಗಿ ಅಂದ್ರೆ ಅವರನ್ನ ತುಂಬಾ ಉತ್ತೇಜಿತಕರಾಗಿ ನಿನ್ನ ಹತ್ರ ಕಳಿಸ್ತಾ ಇದ್ದಾನೆ. ಅವರನ್ನ ಈಗ ಅವ್ರನ್ನ ಈಗ ನಾನಿಲ್ಲಿಗೆ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಕರೆಸ್ಲಾ ಅಂತ ಕೇಳ್ತಾನೆ. ನೋಡೋಣ ಅವ್ರು ಬಂದ್ ಏನ್ ಮಾಡ್ತಾರೆ ಅಂತ. ಬೋಳೆಶಂಕರ, ಇಲ್ಲೇ ನೋಡುತ್ತಾರಂತೋ ಮನೆಯಲ್ಲೋ? ಕೋಡಂಗಿ, ಇಲ್ಲೇ ಈಗ್ಲೇ. ಬೋಳೆಶಂಕರ, ಬರ ಎಲ್ಲ ಹೇಳು, ಅದಕ್ಕೇನಂತೆ? ದೇವಿ, ನೀನು ಗುಡಿಸಲಲ್ಲಿರು, ಒಳ ಹೋಗುವಳು. ಕೋಡಂಗಿ, ಆದರೂ ಒಂದು ಮಾತನ್ನು ಹೇಳಲೇಬೇಕು, ನಿನ್ನ ಔದಾರ್ಯಕ್ಕೆ ನೀನೇ ಮೋಸ ಹೋಗುದು ಸರಿಯಲ್ಲ ಮಾರಾಯ. ಬೋಳೆಶಂಕರ ಹೇಳ್ತಾನೆ, ಇಲ್ಲೇ ಮಾತಾಡ್ತಾರೋ ಅಥವಾ ಮನೆಯಲ್ಲ ಅಂತ. ಆಗ ಬೋಳೆಶಂಕರ ಹೇಳ್ತಾನೆ, ಇಲ್ಲೇ ಮಾತಾಡ್ತಾರಾ ಅಥವಾ ನನ್ನ ಜೊತೆ ಮನೆಯಲ್ಲಿ ಮಾತಾಡ್ತಾರ ಅಂತ. ಆಗ ಕೋಡಂಗಿ ಹೇಳ್ತಾನೆ, ಇಲ್ಲ ಇಲ್ಲೇ ಮಾತಾಡ್ತಾರಂತೆ, ಕರೆಸ್ತೀನಿ ಅಂತ. ಆಗ ರಾಜಕುಮಾರಿಗೆ ಬೋಳೆಶಂಕರ ಹೇಳ್ತಾನೆ, ನೀನು ಎಲ್ಲಿಗೋಗು? ಗುಡಿಸಲಿಗೆ ಹೋಗು ಅಂತ ಹೇಳಿ ಕಳಿಸ್ತಾನೆ. ಗುಡಿಸಲಿಗೆ ಅವಳು ಹೋಗ್ತಾಳೆ, ದೇವಿ ಅಂದ್ರೆ ರಾಣಿಗೆ. ಕೋಡಂಗಿ ಹೇಳ್ತಾನೆ, ಆದ್ರೂ ಒಂದು ಮಾತನ್ನ ಹೇಳಲೇಬೇಕು ನಿನ್ಗೆ, ನಿನ್ನ ಔದಾರ್ಯಕ್ಕೆ ನೀನೇ ಮೋಸ ಹೋಗ್ತಾ ಇದೀಯಾ, ಇದು ಸರಿನಾ ಅಂತ. ಅಂದ್ರೆ ನಿನ್ನ ಔದಾರ್ಯ ಅಂದ್ರೆ ನಿನ್ನ ಒಂದು ಉದಾತ್ತ ಗುಣ, ನಿನ್ನ ಉದಾರ ಒಂದು ಮನಸ್ಸೇನಿದೆ, ಅದರಿಂದ ನೀನೇ ಮೋಸ ಹೋಗ್ತಾ ಇದೀಯಾ. ಅದರಲ್ಲಿ ನೀನು ಎಚ್ಚರವಾಗಿರುವಂತ ಒಂದು ಎಚ್ಚರಿಕೆಯ ಮಾತನ್ನ ಕೂಡ ಬೋಳೆಶಂಕರನಿಗೆ ಕೋಡಂಗಿ ಹೇಳ್ಬಿಟ್ಟಿರ್ತಾನೆ ಮೊದಲೇ, ಅಣ್ಣಂದಿರು ಬರೋದಕ್ಕಿಂತ ಮುಂಚೆ. ಸೊ ಈಗ ನಾವಿಲ್ಲಿ ನೋಡ್ಕೊಳ್ಳೋಂಥ ವಿಷಯ, ನಿಜವಾಗಿ ನಮ್ಮ ಬೋಳೆಶಂಕರ ದಡ್ಡನ ಅಥವಾ ಜಾಣನ ಅನ್ನೋದು ನಮಗೆ ಈ ಒಂದು ದೃಶ್ಯದಲ್ಲಿ ಗೊತ್ತಾಗುತ್ತೆ. ನೋಡಿ, ಸರದಾರ ಮತ್ತು ಸಾವುಕಾರ ಇಬ್ಬರನ್ನು ಕರೆತಂದು ಮರೆಯಾಗುವನು. ಕೋಡಂಗಿ ಅವರಿಬ್ಬರು ಅಣ್ಣಂದಿರನ್ನ ಕರ್ಕೊಂಬಂದು ನಿಲ್ಲಿಸಿ ಕೋಡಂಗಿನೂ ಹೋಗ್ತಾನೆ. ಈಗ ನಾವು ವೇದಿಕೆಯಲ್ಲಿ ಯಾರನ್ನೆಲ್ಲ ನೋಡ್ತೀವಿ? ಬೋಳೆಶಂಕರ,
ಸರ್ದಾರ, ಸಾವ್ಕಾರ 3 ಜನರನ್ನ ಕಾಣ್ತೀವಿ. ಈಗ ಇವ್ರ ಜೊತೆ ಇವರ ಪರಸ್ಪರ ಸಂಭಾಷಣೆಗಳನ್ನ ನೋಡೋಣ ಬನ್ನಿ. ಸಾವ್ಕಾರ: ನಮಸ್ಕಾರ ತಮ್ಮ, ನೀನು ರಾಜನಾದದ್ದನ್ನು ಕೇಳಿ ನಾನೇ ರಾಜನಾದಷ್ಟು ಸಂತೋಷವಾಯಿತು ನನಗೆ. ಸರದಾರ: ತಮ್ಮ, ನೀನು ರಾಜನಾದದ್ದನ್ನು ಕೇಳಿ ನನಗೆ ಇನ್ನೊಂದು ಕಿರೀಟ ಸಿಕ್ಕಷ್ಟು ಸಂತೋಷವಾಯಿತು. ಇಬ್ರೂ ತಮ್ಮನನ್ನ ಹೊಗಳ್ತಾರೆ. ಸರ್ದಾರ ಹೇಳ್ತಾನೆ, ನೀನ್ ರಾಜನಾಗಿರೋದ್ರಿಂದ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ನಾನೇ ರಾಜ ಆಗಿದ್ದೀನೋ ಅನ್ನೋ ತರ ಆಗಿದೆ. ಅಷ್ಟರಲ್ಲಿ ತಮ್ಮ ಹೇಳ್ತಾನೆ, ನೀನ್ ರಾಜ ಆಗಿರೋದ್ರಿಂದ ನಾನು ಒಂದು ಎಕ್ಸ್ಟ್ರಾ ಕಿರೀಟ ಪಡ್ಕೊಂಡಷ್ಟು ಸಂತೋಷ ಆಗಿದೆ. ಆಗ ಬೋಳೆಶಂಕರ: ಆಗಲೇಳಿ, ಆಗಾಗ ಸಂತೋಷ ಪಡೋದು ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಅವನ ಒಂದು ಮಾತಿನಲ್ಲಿ ಆರೋಗ್ಯದ ಬಗ್ಗೆನೇ ಹೆಚ್ಚು ಒತ್ತಿರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಆಯ್ತು, ನೀವಿಬ್ರು ಸಂತೋಷ ಪಡೋದ್ರಿಂದ ನಿಮ್ಮ ಆರೋಗ್ಯ ಹೆಚ್ಚಾಗುತ್ತೆ ವಿನಃ ನಷ್ಟ ಏನು ಆಗಲ್ಲ ಅಂತ ಹೇಳ್ತಾನೆ. ಈಗ ಸಾವ್ಕಾರ ಹೇಳ್ತಾನೆ, ಇದೇ ಏನಪ್ಪಾ ನಿನ್ನ ದರ್ಬಾರು? ಬೋಳೆಶಂಕರ: ಜನ ಎಲ್ಲಿ ಸೇರಿದ್ದಾರೆ ಅಲ್ಲೇ ನನ್ನ ದರ್ಬಾರು. ಅಂದ್ರೆ ಅವರು ಇನ್ಸಲ್ಟ್ ಮಾಡ್ತಾರೆ. ಅಂದ್ರೆ ನೀನ್ ರಾಜನಾಗಿದ್ಯಾ, ಆದ್ರೆ ಎಲ್ಲಿ, ಹೊಲದಲ್ಲ ನಿನ್ನ ದರ್ಬಾರು ಅಂತ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ ಬೋಳೆಶಂಕರ ಏನ್ ಹೇಳ್ತಾನೆ, ಎಲ್ಲಿ ನನ್ನ ಜನರು ಸೇರಿರ್ತಾರೋ ಅದೇ ನನ್ನ ದರ್ಬಾರು ಅಂತ ಅವನು ಹೇಳ್ತಾನೆ. ಮುಂದೆ 3 ಜನ ಅಣ್ಣ ತಮ್ಮಂದಿರು, ಅದರಲ್ಲಿ ಸರ್ದಾರ: ಅಣ್ಣಂದಿರು ಅಂತ ಇವರಿಬ್ಬರಿದ್ದೇವೆ. ಪಟ್ಟಾಭಿಷೇಕದ ಕಾಲಕ್ಕೆ ಒಂದು ಮಾತು ಹೇಳಿ ಕಳಿಸಿದ್ದರೆ ನಾವು ಬರುತ್ತಿರ್ಲಿಲ್ವೇನಪ್ಪ? ಬೋಳೆಶಂಕರ: ಪಟ್ಟಾಭಿಷೇಕ ಅಂತ ಒಂದು ಸಮಾರಂಭ ನಡೆದಿದ್ದರಲ್ಲವೇ? ಸಾವ್ಕಾರ: ಮದುವೆ ಅಂತಾದರೂ ಒಂದು ಆಯ್ತಲ್ಲಪ್ಪ? ಬೋಳೆಶಂಕರ: ದಡ್ಡರ ಮದುವೆಗೆ ರಾಜ ಮಹಾರಾಜರ್ಯಾಕೆ ಅಂತ ಹೇಳಿ ಕಳಿಸಲಿಲ್ಲ. ಸಾವ್ಕಾರ: ಅಯ್ಯ ಬೋಳೆಶಂಕರ, ನೀನು ಅದೆಂಥದೋ ಸೈನ್ಯ, ನಾಣ್ಯ, ತೆರಿಗೆ ಇಲ್ಲದ ರಾಜ್ಯಭಾರ ಮಾಡ್ತಿದ್ಯಂತೆ, ಹೌದಾ? ಬೋಳೆಶಂಕರ: ಹೌದು. ಇಲ್ಲಿ ಸರ್ದಾರ ಕೇಳ್ತಾನೆ, ಅಣ್ಣ ತಮ್ಮಂದಿರು ಅಂತ ನಾವಿರುವಾಗ ನಮ್ಮಿಬ್ರು ಇರೋದೇ ಇಬ್ರನ್ನ ನೀನು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಮ್ಮನ್ನ ಕರೆಸಿದ್ರೆ ನಾವು ಸಂತೋಷದಿಂದ ಬರ್ತಿರ್ಲಿಲ್ವಾ? ನೀನ್ ಯಾಕೆ ನಮ್ಮನ್ನ ಕರೆಸ್ಲಿಲ್ಲ ಅಂತ ಅವನು ಒಂಥರ ಕಾಳಜಿಯಿಂದ ಕೇಳ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ಕೇಳ್ತಾನೆ, ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಹೋಗ್ಲಿ, ಒಂದು ಮದುವೆ ಆಗಿದೆಯಲ್ಲ, ಆ ಮದುವೆಗಾದ್ರೂ ನಮ್ಮನ್ನ ಕರೆಸ್ಬೋದಿತ್ತಲ್ಲ. ಆಗ ಬೋಳೆಶಂಕರ ಹೇಳ್ತಾನೆ, ಪಟ್ಟಾಭಿಷೇಕ ಆಗಿದ್ರೆ ತಾನೇ, ಅಂದ್ರೆ ಅಂತ ಒಂದು ಸಮಾರಂಭ ನಡೆದಿದ್ರೆ ತಾನೇ ನಾನು ನಿಮ್ಮನ್ನ ಕರೆಸೋದು. ಮದುವೆ ಅನ್ನೋದನ್ನ ಮಾಡ್ಕೋಬೇಕಾದ್ರೆ ನನ್ನಂತ ದಡ್ಡರ ಮದುವೆಯಲ್ಲಿ ರಾಜ ಮಹಾರಾಜರು ಯಾಕೆ ಅಂತ ಸುಮ್ಮನೆ ನಾನು ಇದೆರಡಕ್ಕೂ ಅಂದ್ರೆ ಮದುವೆಗೆ ಕರೆಸ್ಕೊಳ್ಳಿಲ್ಲ. ಮದುವೆ ಒಂದು ಸಾಧಾರಣವಾಗಿ ಆಯ್ತು, ನನ್ನಂತ ದಡ್ಡರ ಮದುವೆಗೆ ನಿಮ್ಮಂತ ರಾಜ ಮಹಾರಾಜರು ಯಾಕೆ ಅಂತ ನಾನು ಸುಮ್ಮನಾಗೆ ಆದೆ. ಹಾಗೆ ಪಟ್ಟಾಭಿಷೇಕವೂ ಅಷ್ಟೇ, ಪಟ್ಟಾಭಿಷೇಕ ಅಂತ ಏನು ನಡೀಲಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸಾವ್ಕಾರ ಹೇಳ್ತಾನೆ, ಅಯ್ಯ ಬೋಳೆಶಂಕರ, ನೀನು ಅದೇನೋ ನಾಣ್ಯಗಳಿಲ್ಲದ, ತೆರಿಗೆಗಳಿಲ್ಲದ, ಸೈನಿಕರೇ ಇಲ್ಲದಂತ ರಾಜ್ಯಭಾರ ನಡೆಸ್ತಾ ಇದೆಯಂತೆ, ಹೌದಾ ಅಂತ ಕೇಳ್ತಾನೆ. ಆಗ ಬೋಳೆಶಂಕರ ಹೇಳ್ತಾನೆ, ಹೌದು, ನನ್ನ ಒಂದು ರಾಜ್ಯದಲ್ಲಿ ಇದ್ಯಾವುದು ಇಲ್ಲ. ಸರ್ದಾರ: ಆಗ ಮತ್ತೆ ಸರ್ದಾರ ಹೇಳ್ತಾನೆ, ನೀನೇನೋ ದಡ್ಡರ ರಾಜ್ಯ ಕಟ್ಟಿ ಇತಿಹಾಸಕ್ಕೆ ಅಪಹಾಸ್ಯ ಮಾಡಬಹುದಾ? ಅಂದ್ರೆ ನೀನು ದಡ್ಡರ, ಅಂದ್ರೆ ನೀನು ಮೊದಲೇ ದಡ್ಡ, ನೀನು ದಡ್ಡನಾಗಿದ್ಕೊಂಡು ರಾಜ್ಯಭಾರ ನಡೆಸೋದು ಅದು ತಪ್ಪೇ. ನೀನು ಇತಿಹಾಸದಲ್ಲಿ ಇಂಥದೊಂದು ಅಪಹಾಸ್ಯ, ಅಂದ್ರೆ ಇತಿಹಾಸದಲ್ಲಿ ಎಂತಹ ರಾಜ ಮಹಾರಾಜರು ಬಂದಿದ್ದಾರೆ, ಎಂತಹ ರಾಜ್ಯ ಭಾರವನ್ನ ನಡೆಸಿದ್ದಾರೆ, ಅಂತಹ ಅಧಿಕಾರವನ್ನ ನಡೆಸಿರುವ ರಾಜರ ಹೆಸರಿಗೆ ನೀನು ಮಸಿ ಬಳಿಯೋದು, ಅಪಹಾಸ್ಯ ಮಾಡೋದು ಸರಿಯಾ? ನಾನು ಹಾಗೆ ಮಾಡಲಿಕ್ಕಾಗುತ್ತಾ? ಮಾಡಬಹುದಾ? ಅಂದ್ರೆ ನೀನ್ ಆ ಥರ ಮಾಡಿದ್ಯಾ ಅಂದ್ರೆ ನಾನು ಮಾಡ್ಬೋದಾ? ಸೈನ್ಯ, ಹಣ ಎಲ್ಲ ಬೇಕು. ಈಗ ನಾನು ಬಂದ ಕಾರಣವೂ ಅದೇ. ನನ್ನ ಬಳಿ ಸಾಕಾಗುವಷ್ಟು ಜವಾನರಿಲ್ಲ. ಹುಲ್ಲಿನ ಒಂದೆರಡು ಬಣವೆಯಷ್ಟು ಜವಾನರನ್ನು ಮಾಡಿಕೊಡು. ಇಡೀ ಪ್ರಪಂಚದ ರಾಜರನ್ನೆಲ್ಲ ಗೆದ್ದು ನೀನು ನನ್ನ ಬಗ್ಗೆ ಅಭಿಮಾನ ಪಡೋ ಹಾಗೆ ಮಾಡುತ್ತೇನೆ. ಅಂದ್ರೆ ಸರ್ದಾರ ಈಗ ಬಂದ ಕಾರಣವನ್ನ ಹೇಳ್ತಾನೆ. ಏನ್ ಕಾರಣಕ್ಕೆ ಬಂದಿದ್ದಾನೆ ಅನ್ನೋದನ್ನ ಅದಕ್ಕಿಂತ ಮುಂಚೆ ಮುನ್ನುಡಿ ಅಂದ್ರೆ ಪೀಠಿಕೆ ಹಾಕ್ಬಿಟ್ಟು ಈಗ ಸುಮ್ಮನೆ ಒಂದು ಹಿತಶತ್ರುಗಳ ತರ ಮಾತಾಡ್ಬಿಟ್ಟು ಆಮೇಲೆ ಅವನು ಬಂದ ಕಾರಣವನ್ನ ಹೇಳ್ತಾನೆ. ಅವನು ಬಂದಿರೋ ಕಾರಣ ಏನು? ಅವನಿಗೆ ಸಾಕಷ್ಟು ಜವಾನರು ಬೇಕು, ಆ ಒಂದು ಉದ್ದೇಶದಿಂದ ಬಂದ. ಅವನು ಹೇಗೆ ಶುರು ಮಾಡ್ತಾನೆ ಅಂದ್ರೆ, ನೀನು ಇತಿಹಾಸದ ಅಲ್ಲಿ
ಇದ್ದಂಥ ರಾಜ್ಯ ಭಾರ ನಡೆಸಿದವರಿಗೆ ಅಪಹಾಸ್ಯ ಮಾಡೋ ಹಾಗೆ ನಾನು ಮಾಡೋಕ್ಕಾಗುತ್ತೇನಪ್ಪ? ನೀನು ಸೈನಿಕರಿಲ್ಲದೆ, ನಾಣ್ಯಗಳಿಲ್ಲದೆ, ತೆರಿಗೆಗಳಿಲ್ಲದೆ ರಾಜ್ಯಭಾರ ಮಾಡ್ತೀಯ ಅಂದರೆ ನನ್ನಿಂದಾಗುತ್ತಾ? ಸಾಧ್ಯ ಇಲ್ಲ. ನನಗೆ ಸಾಕಾಗುವಷ್ಟು ಜವಾನರು ನನ್ನ ಹತ್ರ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ನನಗೆ ನೀನು ಒಂದು ಎಷ್ಟು ಬೇಕಂತೆ, 1-2 ಬಣವೆಯಷ್ಟು ಜವಾನರು ನನಗೆ ಬೇಕು. ಅಂದರೆ ತುಂಬ ಲಕ್ಷಗಟ್ಟಲೆ ಜವಾನರು ನನಗೆ ಬೇಕು, ಸೈನಿಕರು ನನಗೆ ಬೇಕು. ಅದನ್ನು ನೀನು ಮಾಡಿಕೊಡು. ನಾನು ಇಡೀ ಲೋಕದಲ್ಲಿರುವ ಎಲ್ಲ ಮಹಾರಾಜರನ್ನ ಸೋಲಿಸಿ ನಾನೇ ರಾಜನಾಗಿ ಇರ್ತೀನಿ ಅಂತ ಹೇಳ್ತಾನೆ. ನನ್ನ ಬಗ್ಗೆ ಅಭಿಮಾನ ಪಡೋ ಹಾಗೆ ಮಾಡ್ತೀನಿ ಅಂದರೆ ನೀನು ನನ್ನ ಬಗ್ಗೆ ಖುಷಿ ಪಡೋ ಹಾಗೆ ನಾನು ಮಾಡ್ತೀನಿ. ಇಡೀ ಲೋಕದಲ್ಲಿರೋ ರಾಜ್ಯರನ್ನೆಲ್ಲ ಗೆದ್ದುಬಿಟ್ಟು ನಾನು ಗ್ರೇಟ್ ಅನ್ನಿಸ್ಕೋತೀನಿ. ಬೋಳೆಶಂಕರ, ಅದಾಗದು. ನಿನಗೆ ಒಬ್ಬ ಜವಾನನನ್ನು ಮಾಡಿಕೊಡುವುದಿಲ್ಲ. ಇದು ಇಂಪಾರ್ಟೆಂಟ್. ಇಲ್ಲಿ ಇಡೀ ಒಂದು ದೃಶ್ಯದಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಬಂದಿರುವಂತಹ ಡೈಲಾಗ್ ಇದು, ನೆನಪಿಟ್ಕೊಳ್ಳಿ. ಅವ್ರು ಏನ್ ತಿಳ್ಕೊಂಡ್ರು, ಇದಕ್ಕಿಂತ ಮೊದಲು ಅಣ್ಣನಿಗೆ ಹುಲ್ಲಿನ ಕಂತೆಯಿಂದ 1000 ಸೈನಿಕರನ್ನ ಮಾಡಿಕೊಟ್ಟ. ಅದೇನೋ ಫಸ್ಟ್ ಟೈಮ್ ಆಗಿದ್ದಕ್ಕೆ. ಅತಿಹಾಸೆಯನ್ನ ತುಂಬಿಸಿದವ್ರು ಯಾರು? ಸರ್ದಾರನ ತಲೆಯಲ್ಲಿ ಸೈತಾನ. ಯಾಕೆ ತುಂಬಿಸ್ದ? ಬೋಳೆಶಂಕರ್ ಮತ್ತೆ ಇವರಿಬ್ಬರ ನಡುವೆ ಬೋಳೆಶಂಕರ ಒಪ್ಕೊಳ್ಳಲ್ಲ ಅಂತ ಸೈತಾನನಿಗೆ ಗೊತ್ತಿರುತ್ತೆ. ಆಗ ಇಬ್ಬರ ನಡುವೆ ಏನಾಗುತ್ತೆ, ಜಗಳ ಸ್ಟಾರ್ಟ್ ಆಗ್ಲಿ ಅನ್ನೋದಕ್ಕೋಸ್ಕರ ಸೈತಾನ ಸರ್ದಾರನನ್ನ ಇಲ್ಲಿ ಕಳಿಸ್ತಾನೆ. ಏನು ಅಂತ ಪ್ರಭಾವಿಸಿ, ಅವನಲ್ಲಿ ಪ್ರಚೋದಿಸಿ, ಏನು ಅಂತ, ನೀನು ಹೆಚ್ಚು ಜವಾನರನ್ನ ಮಾಡ್ಕೊಂಡ್ರೆ ಇಡೀ ಲೋಕದ ಎಲ್ಲಾ ರಾಜರನ್ನ ಗೆದ್ದು ನೀನೇ ರಾಜ್ಯಭಾರ ನಡೆಸ್ಬೋದು. ಇದಕ್ಕೆ ಜವಾನರು ಬೇಕು. ಆ ಜವಾನರನ್ನ ನಿನ್ನ ಬೋಳೆಶಂಕರ ಮಾಡ್ಕೊಡ್ತಾನೆ, ಅವನ ಹತ್ರ ಹೋಗು ಅಂತ. ಆ ಒಂದು ಉದ್ದೇಶದಿಂದ ಅವನಿಲ್ಲಿಗೆ ಬಂದಿರ್ತಾನೆ. ಆಗ ಅವನು ಕೇಳಿದಂಥ ಜವಾನರನ್ನಲ್ಲಿ ಒಂದು ಜವಾನನ್ನೂ ಕೂಡ ನಾನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಖಡಾಖಂಡಿತವಾಗಿ ಅವನು ಹೇಳ್ಬಿಡ್ತಾನೆ. ಯಾರು? ನಮ್ಮ ಬೋಳೆಶಂಕರ. ಅದಾಗದು. ನಿನಗೆ ಒಬ್ಬ ಜವಾನನನ್ನು ಮಾಡಿಕೊಡುವುದಿಲ್ಲ. ಸರ್ದಾರ, ಯಾಕೆ ಹಿಂದೆ ಇನ್ನೂ ಜವಾನರು ಬೇಕಿದ್ದರೆ ಬಾ ಅಂತ ಮಾತು ಕೊಟ್ಟಿರಲಿಲ್ಲವೇನೋ ಬೆಪ್ತಕ್ಕಡಿ? ಯಾಕೆ ಇದಕ್ಕಿಂತ ಮೊದಲು ನೀನು 1000 ಜವಾನರನ್ನ ಮಾಡುವಾಗ, ಅಣ್ಣ ನಿನಗೆ ಇನ್ನೂ ಏನಾದರೂ ಜವಾನರು ಬೇಕು ಅಂದ್ರೆ ನೀನು ಬಾ ಅಂತ ನನಗೆ ಮಾತು ಕೊಟ್ಟಿದ್ದೆ ಅಲ್ವಾ ನೀನು ಅಂತ ಅವನು ಕೇಳ್ತಾನೆ ಸರ್ದಾರ ಬೋಳೆಶಂಕರನನ್ನ. ಈಗ ಬೋಳೆಶಂಕರ ಹೇಳ್ತಾನೆ, ಬೆಪ್ತಕ್ಕಡಿ ಅಲ್ಲದೆ ಬೇರೆ ಯಾರಾಗಿದ್ದರೂ ಜವಾನರನ್ನು ಮಾಡಿಕೊಡುವುದು ಸಾಧ್ಯವಿತ್ತೇ? ಜವಾನರು ಹಾಡಿಕೊಂಡು ಸಾಲಾಗಿ ಕುಣಿಯುತ್ತಾರೆ ಅಂತ ಮಾತ್ರ ನಾನು ತಿಳಿದಿದ್ದೆ. ಆದರೆ ಇಲ್ಲಿ ನೋಡಿದರೆ ನಿನ್ನ ಜವಾನರು ಬೇರೆಯವರನ್ನು ಏನ್ ಮಾಡ್ತಿದ್ದಾರೆ? ಕೊಲ್ಲುತ್ತಿದ್ದಾರೆ. ನಿನ್ನ ಜವಾನರಿಂದ ಎಷ್ಟು ಜನ ಮಕ್ಕಳು, ವಯಸ್ಸಾದವರು ಅನಾಥರಾಗಿದ್ದಾರೆ ಗೊತ್ತೇನೋ? ದಿನ ಬೆಳಗಾದರೆ ಜವಾನರನ್ನು ಮಾಡಿಕೊಡೋದು ಇನ್ನು ಭಯಂಕರ ಮೂರ್ಖತನ. ಅಂದ್ರೆ ಇಲ್ಲಿ ಏನೋ ಬೆಪ್ತಕ್ಕಡಿ ಅಲ್ಲದೆ, ಅಂದ್ರೆ ನಾನು ಬೆಪ್ತಕ್ಕಡಿ ಅಲ್ಲದೆ ಬೇರೆ ಯಾರಾದ್ರೂ ನಿನಗೆ ಹುಲ್ಲಿನ ಕಂತೆಯಿಂದ ನಿನಗೆ ಜವಾನರನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಇತ್ತಾ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಆಮೇಲೆ ಹೇಳ್ತಾನೆ, ನಾನೇನೋ ಅವತ್ತು ನಿನಗೆ 1000 ಜವಾನರನ್ನ ಯಾಕೆ ಮಾಡಿಕೊಟ್ಟೆ ಅಂದ್ರೆ ಅವರು ಸಾಲಾಗಿ ಹಾಡ್ಕೊಂಡು ಕುಣಿದಾಡ್ಕೊಂಡು ಏನೋ ಒಂದು ಸಂತೋಷ ಕೊಡ್ತಾರೆ, ಮನೋರಂಜನೆ ಕೊಡ್ತಾರೆ ಅಂತ ಅನ್ಕೊಂಡೆ. ಆದ್ರೆ ನೀನು ಆ ಜವಾನರಿಂದ ಏನ್ ಮಾಡಿದ್ಯಾ? ಬೇರೆಯವರನ್ನ ಕೊಲ್ಲಿಸ್ತಾ ಇದೀಯಾ. ನಿನ್ನ ಒಂದು ಅತಿ ಆಸೆಗೋಸ್ಕರ, ನಿನ್ನ ರಾಜ್ಯವನ್ನ ಕಬಳಿಸ್ಕೊಳ್ಳೋದಕ್ಕೆ ಬೇರೆ ರಾಜ್ಯದ ಜನರನ್ನ ಕೊಲ್ಲಿಸ್ತಾ ಇದೀಯಾ, ಬೇರೆ ರಾಜ್ಯವನ್ನ ನಿನ್ನದಾಗಿ ಮಾಡ್ಕೊಳ್ಳೋ ಅಂತ ದುರ್ಬುದ್ಧಿಯಿಂದ. ಜವಾನರಿಂದ ಎಷ್ಟೋ ಜನ ಮಕ್ಕಳು, ವಯಸ್ಸಾದವರು ಅನಾಥರಾಗಿದ್ದಾರೆ ಗೊತ್ತಾ? ಅದು ದಿನ ಬೆಳಗಾದ್ರೆ ಇದೇ ವಿಚಾರ ಕೇಳಿ ಕೇಳಿ ನನಗೆ ಸಾಕಾಗಿದೆ. ಜವಾನರನ್ನ ಮಾಡಿಕೊಡುವುದು ಇನ್ನು ಭಯಂಕರದ ವಿಷಯ. ನಿನಗೋಸ್ಕರ ನಾನು ಜವಾನರನ್ನ ಮಾಡಿಕೊಡೋದು ಅದು ಕಠಿಣವಾದಂಥ ವಿಷಯ. ಅದು ತುಂಬಾ ನಾನು ಬೇರೆ ದೇಶಗಳಿಗೆ ಅಂದ್ರೆ ಬೇರೆ ಜನರಿಗೆ ದ್ರೋಹ ಮಾಡಿದಾಗೆ ಅಂತ ಅವನು ಖಡಾಖಂಡಿತವಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳ್ಬಿಡ್ತಾನೆ. ಗೊತ್ತಾಯ್ತಲ್ಲ? ಜವಾನರನ್ನ ಅವನು ಯಾಕೆ ಮಾಡ್ಕೊಟ್ಟ ಅಂದ್ರೆ ಒಂದು ಮನೋರಂಜನೆಗೋಸ್ಕರ. ಅವ್ರು ಹಾಡ್ತಾರೆ, ಅವರು ಕುಣಿತಾರೆ, ಅಷ್ಟೇ ಕೆಲಸ ಮಾಡ್ತಾರೆ ಅಂತ. ಆದ್ರೆ ಅವರಿಂದ ಇಷ್ಟೆಲ್ಲ
ಕೆಟ್ಟ ಕೆಲಸಗಳನ್ನು ಮಾಡಿಸ್ಕೋತಾರೆ ಅನ್ನೋದು ಅವನಿಗೆ ಆಮೇಲೆ ಗೊತ್ತಾಗಿತ್ತು. ಆದ್ರಿಂದ ಬೆಪ್ತಕಡಿ ಹೇಳ್ತಾನೆ ಇದು ಸಾಧ್ಯ ಇಲ್ಲ ಅಂತ. ಸಾವುಕಾರ ಅಷ್ಟರಲ್ಲಿ ಸಾವುಕಾರ ಮಾತು ಸ್ಟಾರ್ಟ್ ಮಾಡ್ತಾನೆ, ಇನ್ನೊಬ್ಬ ಅಣ್ಣ. ನೋಡು ಬೋಳೆಶಂಕರ, ನಾನು ನಿನ್ನ ಹಿತೈಷಿ ಅಂತ ಸಾರಿ ಸಾರಿ ಹೇಳುತ್ತೇನೆ. ನನಗಾದರೂ ಮೊದಲೇ ಮಾತು ಕೊಟ್ಟಿದ್ದಂತೆ 18 ಲಾರಿ ಚಿನ್ನದ ನಾಣ್ಯ ಮಾಡಿ ಕೊಡುತ್ತೀ ತಾನೆ. ಬೋಳೆಶಂಕರನಿಗೆ ಸಾವುಕಾರ ಏನ್ ಹೇಳ್ತಾನೆ, ಎರಡನೇ ಅಣ್ಣ, ನೋಡು ನಾನು ನಿನ್ನ ಹಿತೈಷಿ, ಸಾರಿ ಸಾರಿ ಹೇಳ್ತಾ ಇದ್ದೀನಪ್ಪ. ನೀನು ಅವನಿಗೆ ಜವಾನ ಮಾಡ್ಕೊಡ್ತೀಯೋ ಬಿಡ್ತೀಯೋ ಬಿಡು, ಆದ್ರೆ ನನಗಂತೂ 18, ಎಷ್ಟು 18 ಅಂದ್ರೆ 18 ಪಾಲು ಲಾರಿ ಚಿನ್ನದ ನಾಣ್ಯವನ್ನ ಮಾಡ್ಕೊಟ್ಬಿಡಪ್ಪ ಅಂತ ಅವನು ಒಂದೇ ಸಲ ಡೈರೆಕ್ಟ್ ಆಗಿ ಕೇಳ್ಬಿಟ್ಟ. ಬೋಳೆಶಂಕರ ಖಂಡಿತ ಇಲ್ಲ, ನಿನ್ನ ತೆರಿಗೆ ಭಾರ ಸಹಿಸದೆ ಜನ ತಮ್ಮಲ್ಲಿಯ ಹಸು ಕರು ಮಾರಿ ತೆರಿಗೆ ಕಟ್ಟಿ ನನ್ನ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರೆ. ನಿನ್ನ ಕಾರ್ಖಾನೆಗಳ ಹೊಗೆ ನುಂಗಲಾರದೆ ಜನ ಓಡಿ ಬರುತ್ತಿದ್ದಾರೆ. ಬೆಳೆಯೋ ಮಕ್ಕಳಿಗೆ ಹಸುವಿನ ಹಾಲು ಸಿಕ್ಕೋದಿಲ್ಲ ಅಂದರೆ ಇದೇನೋ ನೀವು ರಾಜ್ಯಭಾರ ಮಾಡೋ ರೀತಿ. ನೋಡಿದ್ರ ನಮ್ಮ ಬೋಳೆಶಂಕರನನ್ನ? ಬೋಳೆಶಂಕರ ದಡ್ಡ ಬೆಪ್ತಕಡಿ ಅಂತ ಅನ್ಕೊಂಡ್ವಿ, ಆದ್ರೆ ಬೋಳೆಶಂಕರನಲ್ಲಿ ಯಾವ ಯಾವ ಪರಿಸ್ಥಿತಿಲಿ ಹೇಗಿರ್ಬೇಕು ಅನ್ನುವಂಥ ಗುಣ ಇದೆ ಅನ್ನೋದನ್ನ ನಾವು ಈಗ ನೋಡ್ತಾ ಇದ್ದೀವಿ. ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಮನೋರಂಜನೆಗೆ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಂಡಂತ ಬೋಳೆಶಂಕರ. ನೋಡಿ ನಮ್ಮ ಬೋಳೆಶಂಕರ ಹೇಳ್ತಾನೆ ಸಾವುಕಾರ ಕಾಮಣ್ಣನಿಗೆ, ಖಂಡಿತ ಇಲ್ಲ, ನಿನಗೂ ಕೂಡ ನಾನು ಚಿನ್ನದ ನಾಣ್ಯ ಮಾಡ್ಕೊಡಕ್ ಸಾಧ್ಯ ಇಲ್ಲ. ಕಾರಣ ಏನು? ನಿನ್ನ ತೆರಿಗೆಯಿಂದ, ನಿನ್ನ ಅತಿ ಆಸೆಯಿಂದ ತೆರಿಗೆ ಹಾಕ್ತೀಯಲ್ಲ ಬಡ ಜನರ ಮೇಲೆ, ಆ ತೆರಿಗೆಯಿಂದಾಗಿ ಜನರು ಅದನ್ನ ಸಹಿಸ್ಕೊಳಕ್ಕಾಗದೆ ಅವರು ಹಸುಕರುಗಳನ್ನೆಲ್ಲ ಮಾರಿ ನಿನ್ನ ತೆರಿಗೆಯನ್ನ ಕಟ್ಟಿ ನಿನ್ನ ಸಾಲದಿಂದ ಮುಕ್ತಿ ಪಡ್ಕೊಂಡು ನನ್ನ ಒಂದು ರಾಜ್ಯಕ್ಕೆ ವಲಸೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಿನ್ನ ಕಾರ್ಖಾನೆಗಳು ಫ್ಯಾಕ್ಟ್ರಿಗಳನ್ನೆಲ್ಲ ಕಟ್ಟಿ ಅದು ಏನೇನೋ ಉತ್ಪಾದನೆ ಮಾಡ್ತಿದೆಯಲ್ಲ, ಆ ಕಾರ್ಖಾನೆಗಳಿಂದ ಆ ಫ್ಯಾಕ್ಟ್ರಿಯಿಂದ ಹೊರಬರುತ್ತಿರುವಂತ ಹೊಗೆಯಿಂದಾಗಿ ಜನರು ಅದನ್ನ ನುಂಗಲಾರದೆ, ಅದರಿಂದ ಬದುಕಲಾರದೆ, ಆ ಒಂದು ಮಾಲಿನ್ಯದಿಂದ ಅವರು ನನ್ನ ಒಂದು ರಾಜ್ಯಕ್ಕೆ ವಲಸೆ ಬರ್ತಾ ಇದ್ದಾರೆ. ಮಕ್ಕಳಿಗೆ ಹಸುವಿನ ಹಾಲು ಕೂಡ ಸಿಗದಾಗ್ಬಿಟ್ಟಿದೆ. ಇಷ್ಟು ಒಂದು ಕೆಟ್ಟ ರೀತಿಯಲ್ಲಿ ನೀನು ರಾಜ್ಯಭಾರ ನಡೆಸೋದು ಸರಿಯಾ ಅಂತ ಅವನು ಅಣ್ಣನನ್ನ ಪ್ರಶ್ನೆ ಮಾಡ್ತಾನೆ. ನೋಡಿ ನಮ್ಮ ಬೋಳೆಶಂಕರ ಎಂಥ ಬುದ್ಧಿವಂತ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೇಬೇಕು. ಸಾವುಕಾರಲೋ ಬೆಪ್ತಕಡಿ, ಬುದ್ಧಿ ಇದ್ದವ್ರ ಹಾಗೆ ಮಾತಾಡಿ ದಾರಿಯ ಜಗಳ ಮನೆಗೆ ಸೇರಿಸ್ಕೋಬೇಡ. ಬೆಪ್ತಕಡಿ, ನೀನು ದಡ್ಡಂತರ ನೀನು ದಾರಿಲಿ ಹೋಗೋರು ವಿಚಾರನೆಲ್ಲ ತಗೊಂಬಂದು ಮನೆಗೆ ಹಾಕೋಬೇಡ. ನಾವು ಅಣ್ಣಂದಿರು ಏನ್ ಕೇಳ್ತೀವಿ ಅದನ್ನ ಕೊಟ್ಟು ಬಿಡು ಅನ್ನೋ ಮಾತು ಅವ್ರದು. ಸರ್ದಾರ ನಮ್ಮ ಬೋಳೆಶಂಕರ ಒಳ್ಳೆಯವನೇ, ಸ್ವಲ್ಪ ದಡ್ಡ ಅಷ್ಟೇ, ಇಲ್ಲದಿದ್ದರೆ ಬುದ್ಧಿವಂತಿಕೆಯ ಮೊದಲ ಸ್ಪರ್ಶಕ್ಕೆ ಇಷ್ಟು ಹಿಗ್ಗುತ್ತಿರಲಿಲ್ಲ. ಬೋಳೆಶಂಕರ ಹೇಳ್ತಾನೆ ಅಣ್ಣಂದಿರಿಬ್ಬರಿಗೆ, ನಾವು ದೃಶ್ಯದಲ್ಲಿ ಕಂಡಿರುವಂಥದ್ದು ವಾಸಿಯಾಗದ ರೋಗ ಯಾವುದು ಅಂತ ಬೋಳೆಶಂಕರ ಇಲ್ಲಿ ನಾವು ಹೇಳ್ತಾ ಇರೋದನ್ನ ಕೇಳ್ತೀವಿ. ನೋಡಿ ಬೋಳೆಶಂಕರ ಏನ್ ಹೇಳ್ತಾನೆ ಅನ್ನೋದನ್ನ ನಾವು ಈ ಒಂದು ವಿಚಾರದಲ್ಲಿ ತಿಳ್ಕೊಳ್ಳೋಣ. ಬುದ್ಧಿವಂತಿಕೆ ಹೌದು ಎಂದಾದರೆ ನೀವು ನನ್ನ ಮಾತನ್ನ ಕೇಳಬೇಕು. ನಿಮ್ಮಿಬ್ಬರಿಗೂ ಯಾವ ರೋಗ ಹಿಡಿದಿದೆ? ಅತಿ ಆಸೆಯ ರೋಗ, ಅತಿಯಾದ ದುರಾಸೆಯ ಒಂದು ರೋಗ ಹಿಡಿದಿದೆ. ಯಾವ ಮದ್ದಿನಿಂದಲೂ ವಾಸಿಯಾಗದ ರೋಗ ಇದು, ಯಾವ ಮದ್ದಿನಿಂದಲೂ ವಾಸಿಯಾಗದೇ ಇರುವಂತಹ ರೋಗ ಇದು. ಸೊ ಇವನು ಬೇರಿನಿಂದ ರಾಜಕುಮಾರಿಯ ರೋಗವನ್ನ ವಾಸಿ ಮಾಡಿ ರಾಜಕುಮಾರಿಯನ್ನ ಪಡ್ಕೊಂಡು ರಾಜ್ಯವನ್ನ ಪಡ್ಕೊಂಡು ಅವನು ನಿಜವಾಗಿ ಅಲ್ಲಿ ಯಾವುದೇ ಅತಿಯಾಸೆಯನ್ನ ದುರಾಸೆಯನ್ನು ಪಡದೆ ಆ ಒಂದು ಸಂಪತ್ತನ್ನ ಆ ಒಂದು ರಾಣಿಯನ್ನ ಪಡ್ಕೊಂಡ. ಅವನು ಇಷ್ಟಪಟ್ಟ ಆ ಒಂದು ರಾಜಕುಮಾರಿಯನ್ನ ಪಡ್ಕೊಂಡ. ಆದ್ರೆ ಇಲ್ಲಿ ವಾಸಿಯಾಗದೇ ಇರೋ ರೋಗ ಯಾರಿಗಿಡ್ದಿದೆ? ಇಬ್ಬರು ಅಣ್ಣಂದಿರಿಗೆ ಹಿಡ್ದಿದೆ. ಅದು ಯಾವ ರೋಗ? ಅತಿ ಆಸೆಯ ರೋಗ, ಅತಿ ಆಸೆ ದುರಾಸೆಯ ರೋಗ. ಇದಕ್ಕೆ ಯಾವುದೇ ಮದ್ದಿಲ್ಲ, ಯಾವುದೇ ಮೆಡಿಸಿನ್ ಇಲ್ಲ. ಸಾವಿನ ತನಕ ನಿಮ್ಮನ್ನ ಅದು ಬಿಡೋದೇ ಇಲ್ಲ. ರೋಗಿಯಾಗಿ ಸಾಯಬೇಕೆಂದು ಒಮ್ಮತದಿಂದ ನೀವು ತೀರ್ಮಾನಿಸಿದ್ದರೆ ಅದು ನಿಮ್ಮ ಆಯ್ಕೆ. ಆದರೆ ಬಲ್ಲವರು ಹೇಳುತ್ತಾರೆ ಅದೊಮ್ಮೆ ರೋಗ ಅಂತ ಗೊತ್ತಾದರೆ ಅದಕ್ಕೆ ಮದ್ದು ಮಾಡುವುದು ಒಳ್ಳೆಯದು ಅಂತ.
ಯಾವುದೇ ಅಂದ್ರೆ ತಿಳಿದವರು ಹೇಳ್ತಾರೆ, ಇವನ ಒಂದು ರಾಜ್ಯದಲ್ಲಿ ಯಾವ ನಿಯಮ? ತಿಳಿದವರು ದಾರಿ ತಪ್ಪಿದವರಿಗೆ ಬುದ್ಧಿ ಹೇಳ್ತಾರೆ ಅಲ್ವಾ? ಹಾಗೆ ಇವನು ತಿಳ್ಕೊಂಡಿದ್ದಾನೆ, ಅನುಭವ ಇದೆ. ಇವನು ಹೇಳ್ತಾನೆ, ನಿಮಗೆ ಹಿಡಿದಿರೋದು ಅತಿಯಾಸೆಯ ರೋಗ. ಅದಕ್ಕೆ ಯಾವುದೇ ಮದ್ದಿಲ್ಲ, ಅಂದ್ರೆ ಔಷಧಿ ಇಲ್ಲ. ನಾನು ಹೇಳ್ತಾ ಇರೋ ಪ್ರಕಾರ ನೀವು ಕೇಳಿದ್ರೆ ಇದನ್ನ ವಾಸಿ ಮಾಡ್ಕೋಬಹುದು. ನೀವು ಇದನ್ನ ಬಿಡಲ್ಲ ಅಂದ್ರೆ ಸಾಯೋವರೆಗೂ ನಿಮ್ಮನ್ನ ಇದು ಬಿಡಲ್ಲ. ಯಾವುದು? ಆ ರೋಗ. ಯಾಕೆ ಅಂದ್ರೆ ಒಂದು ಸಲ ನಮ್ಗೆ ರೋಗ ಬಂದಿದೆ ಅಂದಾಗ ನಾವು ಅದಕ್ಕೆ ಆಗ್ಲೇ ಟ್ರೀಟ್ಮೆಂಟ್ ತಗೋಬೇಕು, ಅಂದ್ರೆ ಅದಕ್ಕೆ ಔಷಧಿಯನ್ನ ತಗೊಂಡು ಅದನ್ನ ವಾಸಿ ಮಾಡ್ಕೋಬೇಕೇ ವಿನಃ ಅದನ್ನ ಬೆಳೆಸ್ಕೊಂಡು ಹೋದ್ರೆ ಅದಕ್ಕೆ ಯಾವುದೇ ಮದ್ದು ಇಲ್ಲ ಅಂತ ಬುದ್ಧಿವಾದವನ್ನ ಹೇಳ್ತಾನೆ ಬೋಳೆಶಂಕರ. ಸೈತಾನ ಅದು ಬಿಟ್ಟಿ ಉಪದೇಶ ತಾನೇ ಅಂತ ಸೈತಾನ ಹೇಳ್ತಾನೆ. ಈಗ ಬೋಳೆಶಂಕರ ಖಂಡಿತ ಬಿಟ್ಟಿ ಉಪದೇಶ ಹೌದು, ಅದು ಖಂಡಿತವಾಗಿ ಸೈತಾನ. ಹಾಗಿದ್ದರೆ ಇನ್ನಷ್ಟು ಹೇಳು ಬೋಳೆಶಂಕರ, ನಿಮ್ಮಿಬ್ಬರ ಮಧ್ಯೆ ಈಗೋ ಈ ಸೈತಾನ ಸಲಹೆಗಾರನಾಗಿ ನಿಂತಿದ್ದಾನೆ. ನಿಮ್ಮ ತಲೆಯಲ್ಲಿ ಭಯಂಕರ ಕನಸುಗಳನ್ನು ಹಾಕಿದ್ದಾನೆ. ಆ ಕನಸುಗಳಿಗೆ ಕೊಳ್ಳಿಯಿಟ್ಟು ನಿಮ್ಮ ಆತ್ಮ ಪೂರ್ತಿ ಸುಡೋ ಹಾಗೆ ಸೀಮೆ ಎಣ್ಣೆ ಸುರಿಯುತ್ತಿದ್ದಾನೆ. ಸಮಯ ಮೀರಿಲ್ಲ, ಈಗಲಾದರೂ ಹುಷಾರಾಗಿ. ನೋಡಿ, ಅಣ್ಣಂದಿರಿಗೆ ಎಚ್ಚರಿಸ್ತಾ ಇದ್ದಾನೆ. ನೋಡಿ, ನಿಮ್ಮ ಹಿಂದೆ ಯಾರಿದ್ದಾನೆ? ಸೈತಾನ ಇದ್ದಾನೆ. ಸೈತಾನ ನಿಮ್ಮನ್ನ ಏನ್ ಮಾಡ್ತಾ ಇದ್ದಾನೆ? ಹುರಿದುಂಬಿಸ್ತಾ ಇದ್ದಾನೆ. ಕೆಟ್ಟ ಒಂದು ವಿಚಾರಗಳನ್ನ ಪ್ರಚೋದಿಸ್ತಾ ಇದ್ದಾನೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವನು ನಿಮಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ನಿಮ್ಮನ್ನ ಸುಟ್ಟು ಭಸ್ಮ ಮಾಡ್ತಾ ಇದ್ದಾನೆ. ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ, ನಾನು ಹೇಳೋದನ್ನ ಕೇಳಿ, ಎಚ್ಚರ ವಹಿಸಿ, ಹುಷಾರಾಗಿ ಅಂತ ಅವನು ಬುದ್ಧಿ ಹೇಳ್ತಾನೆ. ಸಾವುಕಾರ ಎಣಿಸೋದಕ್ಕೆ ಬೆರಳು ಉಪಯೋಗಿಸುವವನು ನನಗೆ ಬುದ್ಧಿ ಹೇಳ್ತೀಯ ಅಂತ ಸಾವುಕಾರ ಇವನನ್ನ ಬೈತಾನೆ. ಬೋಳೆಶಂಕರ ಕೇಳೋದಾದ್ರೆ, ಅಂದ್ರೆ ನೀವು ಕೇಳಲಿಕ್ಕೆ ಇಷ್ಟ ಇದ್ರೆ ಕೇಳಿ, ನನಗೇನು ಬಲವಂತ ಇಲ್ಲ, ನಾನು ಹೇಳೋದನ್ನ ಹೇಳಿದ್ದೀನಿ. ಅಷ್ಟರಲ್ಲಿ ಸಾವುಕಾರ, ಲೋ ಬೆಪ್ತ ಕಡಿ, ತೆರಿಗೆ ಕೊಡುವ ನನ್ನ ಪ್ರಜೆಗಳಿಗೆ ಸುಳ್ಳು ಅಮಿಷ ತೋರಿಸಿ ನಿನ್ನ ರಾಜ್ಯ ಭರ್ತಿ ಮಾಡ್ಕೊಳ್ತಾ ಇದೆಯಲ್ಲ, ಇದೊಂದೇ ಕಾರಣ ಸಾಕು ನಿನ್ನನ್ನ 100 ವರ್ಷ ಸೆರೆಮನೆಗೆ ಕಳಿಸ್ಲಿಕ್ಕೆ. ಒಳ್ಳೆ ಮಾತಿನಿಂದ 18 ಲಾರಿ ಚಿನ್ನ ಮಾಡಿಕೊಡು, ಬೇಕಾದ್ರೆ ಧಾನ್ಯ ನಾನೇ ಕೊಡ್ತೇನೆ. ಬೋಳೆಶಂಕರನ ಅಣ್ಣಂದಿರಿಗೆ ಈ ಯಾವ ಬುದ್ಧಿ ಮಾತು ತಲೆಗೆ ಹೋಗ್ತಾ ಇಲ್ಲ. ಕಾರಣ ಹಿಂದೆ ಅಂದ್ರೆ ಅವರ ಒಂದು ಒಳಗಡೆ ಯಾರು ಪ್ರಚೋದಿಸ್ತಾ ಇದ್ದಾರೆ ಕೆಟ್ಟ ರೀತಿಯಲ್ಲಿ, ಸೈತಾನ ಆ ಒಂದು ಆಟವನ್ನು ಆಡಿಸ್ತಾ ಇರೋದ್ರಿಂದ ಅವರಿಗೆ ಬೋಳೆಶಂಕರನ ಒಳ್ಳೆಯ ಮಾತು ತಲೆಗೆ ಆಗ್ಲಿ ಮನಸ್ಸಿಗಾಗ್ಲಿ ತಗೊಳ್ತಾ ಇಲ್ಲ. ಅವರು ಮತ್ತೆ ಪುನಃ ಇವನ ಜೊತೆ ದುರಹಂಕಾರದಿಂದ ಮಾತಾಡ್ತಾನೆ. ಯಾರು? ಸಾವುಕಾರ, ನೀನು ನೋಡು, ನೀನು ಆ ಅಮಿಷಗಳನ್ನ ಅಂದ್ರೆ ಬೇಡದ ಒಂದು ಅಮಿಷಗಳನ್ನ ಒಡ್ಡಿ ನೀನು ನನ್ನ ರಾಜ್ಯದ ಪ್ರಜೆಗಳನ್ನ ನಿನ್ನ ರಾಜ್ಯಕ್ಕೆ ಕರೆಸ್ಕೋತಿದ್ಯಾ. ಅದಕ್ಕೆ ಇದೊಂದೇ ಸಾಕು ನಾನು ನಿನ್ನನ್ನ ಜೈಲಿಗೆ ಸೆರೆಮನೆಗೆ ಕಳಿಸ್ಲಿಕ್ಕೆ. ಆದ್ರಿಂದ ನೀನು ನಾನೇನ್ ಕೇಳಿದ್ದೀನಿ, 18 ಲಾರಿ ಚಿನ್ನದ ನಾಣ್ಯ ಕೇಳಿದ್ದೀನಿ, ಅದನ್ನ ಮಾಡಿಕೊಡು ಸುಮ್ಮನೆ, ನಾನು ನಿನಗೆ ಧಾನ್ಯವನ್ನ ಕೊಡ್ತೀನಿ. ಸರ್ದಾರ, ಅಯ್ಯ ಬೆಪ್ತ ಕಡೆ, ಕಿರೀಟ ಸಂಗ್ರಹಿಸುವ ನನ್ನ ಆಸೆಯ ಮೇಲೆ ತಣ್ಣೀರೆರಚಬೇಡ. ಒಳ್ಳೆ ಮಾತಿನಿಂದ 2 ಬಣಿವೆಯಷ್ಟು ಜವಾನರನ್ನು ಮಾಡಿಕೊಡು, ಬೇಕಾದರೆ ಪ್ರತಿಯಾಗಿ 10 ಬಣಿವೆಯಷ್ಟು ಹುಲ್ಲನ್ನ ಕೊಡ್ತೀನಿ. ಅಂದ್ರೆ ಸರ್ದಾರನು ಹೇಳ್ತಾನೆ, ನೋಡಪ್ಪ, ನನಗೆ ಕಿರೀಟ ಬೇಕು ಅನ್ನುವಂಥ ಆಸೆ ಇದೆ, ಅದಕ್ಕೆ ನೀನು ತಣ್ಣೀರೆರಚಬೇಡ, ಅಂದ್ರೆ ಅದನ್ನ ನಾಶ ಮಾಡಬೇಡ, ನನ್ನ ಆಸೆನ ನೀನು ಅದಕ್ಕೆ ನೀರೆರಚಿ ಹಾಳು ಮಾಡಬೇಡ. ನೀನು ನನಗೆ ಸಪೋರ್ಟ್ ಮಾಡು, ಪ್ರೋತ್ಸಾಹಿಸು, ನೀನು ನನಗೆ ಬೇಕಾದಷ್ಟು ಸೈನಿಕರನ್ನ ಮಾಡಿಕೊಡು, ನಾನು ನಿನಗೆ ಹುಲ್ಲು ಕೊಡ್ತೀನಿ. ಬೋಳೆಶಂಕರ ಹೇಳ್ತಾನೆ, ಅದಾಗದಿದ್ದರೆ, ನಾನು ಇದೆರಡನ್ನು ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೈತಾನ, ನಿನ್ನ ರಾಜ್ಯ ಭಸ್ಮವಾಗುತ್ತದೆ. ನಿನ್ನಷ್ಟೇ ದಡ್ಡಿಯಾದ ಆ ನಿನ್ನ ರಾಣಿ ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಎತ್ತಬೇಕಾಗುತ್ತದೆ. ನೀನು ಹೊಟ್ಟೆಪಾಡಿಗಾಗಿ ನಮ್ಮ ಜವಾನರ ಮುಂದೆ ಲಾಗ ಹಾಕಿ ಮನರಂಜನೆ ಒದಗಿಸಬೇಕಾಗುತ್ತದೆ. ನೋಡಿ, ಅಣ್ಣಂದಿರು ಕೇಳಿದ್ದನ್ನ ನಾನು ಕೊಡಕ್ಕಾಗಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಅಂತ ಬೋಳೆಶಂಕರ ತಿರುಗಿ ಕೇಳಿದಾಗ ಸೈತಾನ ಉತ್ತರ ಕೊಡ್ತಾನೆ. ಏನು ಅಂತ ಇದಾಗ್ಲೇ ಬೋಳೆಶಂಕರನಿಗೆ ಅರ್ಥ ಆಗ್ಬಿಟ್ಟಿದೆ, ಸೈತಾನ ನನ್ನ ಅಣ್ಣಂದಿರನ್ನ ಹಾಳು ಮಾಡ್ತಿದ್ದಾನೆ ಅಂತ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅಣ್ಣಂದಿರಿಗೆ ಇರ್ಲಿಲ್ಲ. ಸೈತಾನ ಹೇಳ್ತಾನೆ, ನೀನು ಅವರಿಗೆ ಈ ತರ ಅವ್ರು ಕೇಳಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ನಿನ್ನ ರಾಜ್ಯ ಏನಾಗುತ್ತೆ? ಭಸ್ಮ ಆಗುತ್ತೆ. ನಿನ್ನ ರಾಣಿ ಭಿಕ್ಷೆ ಬಿಡ್ಬೇಕಾಗತ್ತೆ. ನೀನು ನಮ್ಮ ಸೈನಿಕರ
ಮುಂದೆ ಏನ್ ಮಾಡ್ಬೇಕಾಗತ್ತೆ, ಲಾಗ ಹಾಕ್ಬೇಕಾಗತ್ತೆ, ಮನೋರಂಜನೆಗಾಗಿ ಒಂದು ಕೋತಿ ಆಟಗಳನ್ನ ಆಡ್ಕೊಂಡು ನಿನ್ನ ಒಂದು ಜೀವನವನ್ನ ಈ ತರ ಹಾಸ್ಯಾಸ್ಪದವಾಗುತ್ತೆ ನಿನ್ನ ಜೀವನ, ನಿನ್ನ ಬದುಕು ಅಂತ ಆ ಒಂದು ಸೈತಾನ ಹೇಳ್ತಾನೆ. ಬೋಳೆ ಶಂಕರ ಹೇಳ್ತಾನೆ, ಶಿವನಿಚ್ಛೆ ಅಷ್ಟೇ, ಶಿವನಿಚ್ಛೆ. ಶಿವ ಇಚ್ಛೆ ಪಟ್ರೆ ನಾನು ರಾಜ ಆಗ್ತೀನಿ, ಶಿವ ಇಚ್ಛೆ ಪಡ್ಲಿಲ್ಲ ಅಂದ್ರೆ ನಾ ಭಿಕ್ಷುಕನಾಗ್ತೀನಿ, ಶಿವ ಇಚ್ಛೆ ಪಟ್ರೆ ನಾನು ನನ್ನ ರಾಣಿಯಾಗಿರ್ತಾಳೆ, ಶಿವ ಇಚ್ಛೆ ಪಡ್ಲಿಲ್ಲ ಅಂದ್ರೆ ಅವಳು ಭಿಕ್ಷುಕಿ ಆಗ್ತಾಳೆ. ಅಂದ್ರೆ ಶಿವ ಏನ್ ಇಚ್ಛೆ ಪಡ್ತಾನೋ ಅದಾಗ್ಲಿ ಅಂತ ಶಿವನ್ ಮೇಲೆ ಹಾಕ್ತಾನೆ ಸೈತಾನ. ಏನಂದೆ ಬೋಳೆ ಶಂಕರ, ಶಿವನಿಚ್ಛೆ ಹಾಗಿದ್ದರೆ ಹಾಗೆ ಆಗಲೇಳು ಅಂದೆ. ಶಿವನ ಇಚ್ಛೆ ಏನಿದೆಯೋ ಹಾಗೆ ಆಗ್ಲಿ ಅಂತ ಹೇಳಿದೆ ಅಂತ ಸೈತಾನನಿಗೆ ಧೈರ್ಯದಿಂದ ಹೇಳ್ತಾನೆ. ಸರದಾರ, ನನಗೆ ಕೋಪ ಬರುತ್ತಿದೆ ಬೋಳೆ ಶಂಕರ, ಆ ಕೋಪವನ್ನು ಯಾವ ದರಿದ್ರ ಸೈತಾನನಿಂದ ಪಡೆದೆಯೋ ಅದನ್ನ ಅವನಿಗೆ ವಾಪಸ್ ಕೊಡು. ಕೋಪ ಬರುತ್ತೆ ಅಂತ ಸರ್ದಾರ ಹೇಳಿದಾಗ, ಅಣ್ಣ ಹೇಳಿದಾಗ ಬೋಳೆ ಶಂಕರ ಹೇಳ್ತಾನೆ, ಯಾರಿಂದ ನಿನಗೆ ಈ ಕೆಟ್ಟ ಕೋಪ ಬರುತ್ತಾ ಇದೆಯೋ, ಆ ದರಿದ್ರ ಕೋಪ ಬರ್ತಾ ಇದೆಯೋ, ಆ ಬೇಡದ ಒಂದು ಅತಿಯಾಸೆಯ ದುರಾಸೆಯ ಕೋಪ ಬರ್ತಾ ಇದೆಯೋ ಅದನ್ನ ಅವರಿಗೆ ವಾಪಸ್ ಕೊಡು, ನೀನು ತಿರುಗಿಸಿ ಕೊಡು ಆ ಸೈತಾನನಿಗೆ ಅಂತ ಅವನು ಹೇಳ್ತಾನೆ. ಸಾವುಕಾರ ಹೇಳ್ತಾನೆ, ಬೋಳೆ ಶಂಕರ ನನ್ನ ಮಾತು ಕೇಳು. ಬೋಳೆ ಶಂಕರ, ಈ ತನಕ ಬೇಕಾದಷ್ಟು ಕೇಳಿದ್ದಾಗಿದೆ. ನಿಮ್ಮ ರೋಗಾಣು ನನ್ನ ರಾಜ್ಯದಲ್ಲಿ ಹರಡುವ ಮೊದಲೇ ಇಲ್ಲಿಂದ ಹೊರಡಿ. ನೋಡಿ ಎಂಥ ಒಂದು ಒಳ್ಳೆಯ ಮಾತ ಹೇಳ್ತಾನೆ ಅಂದ್ರೆ. ಬೋಳೆ ಶಂಕರನನ್ನ ಇಬ್ರು ದಬಾಯಿಸ್ತಾರೆ. ಆಗ ಬೋಳೆ ಶಂಕರ ಹೇಳ್ತಾನೆ, ಇಷ್ಟು ಟೈಮ್ ನೀವು ಕೇಳಿರೋ ಆಸ್ತಿ ಕೊಟ್ಟಾಯ್ತು, ನೀವು ಕೇಳಿರೋ ಚಿನ್ನ ಒಡವೆಗಳು ಕೊಟ್ಟಾಯ್ತು, ನೀವು ಕೇಳಿರೋ ಸೈನಿಕರು ಮಾಡಿಕೊಟ್ಟಾಯ್ತು, ಎಲ್ಲ ಕೊಟ್ಟಿದ್ದೀನಿ. ನೀವು ಹೇಳಿದ ಮಾತು ಇಷ್ಟು ಟೈಮ್ ಕೇಳಿದ್ದೀನಿ, ಸಾಕು. ಇನ್ನು ಮುಂದೆ ನಿಮಗಂಟಿರುವಂತ ರೋಗಾಣು ಇದೆಯಲ್ಲ, ಕೆಟ್ಟ ಒಂದು ದುರಾಸೆಯ ರೋಗ, ಅದು ನನ್ನ ಇಡೀ ರಾಜ್ಯದಲ್ಲಿ ಹರಡೋದಕ್ಕಿಂತ ಮುಂಚೆ ನೀವಿಬ್ರಿಲ್ಲಿಂದ ಹೊರಟೋಗಿ, ನನ್ನ ರಾಜ್ಯ ಬಿಟ್ಟು ಅಂತ ಕೈಯನ್ನ ಜೋಡಿಸಿ ಕೇಳ್ಕೊತಾನೆ. ಬೋಳೆ ಶಂಕರ ಹೋಗುವನು. ಅಲ್ಲಿಂದ ಬೋಳೆ ಶಂಕರ ಹೊರಟು ಹೋಗ್ತಾನೆ. ಹೀಗೆ ಇಲ್ಲಿಗೆ ವಾಸಿ ಆಗದ ರೋಗ ಯಾವುದು, ಅಣ್ಣಂದಿರಿಗೆ ಹಿಡಿದಿರುವಂತ ಸೈತಾನ ಪ್ರಚೋದಿಸಿರುವಂತಹ ಆ ಒಂದು ಅತಿ ಆಸೆಯ ದುರಾಸೆಯ ಒಂದು ರೋಗ. ಆ ರೋಗವನ್ನ ಹೋಗಲಾಡಿಸಿ ಅದಕ್ಕೆ ಮದ್ದನ್ನ ಮಾಡಿಕೊಡ್ತಾನೆ ಬೋಳೆ ಶಂಕರ. ಅದನ್ನ ಕೇಳುವಂತ ಅವರಿಬ್ಬರಲ್ಲಿ ಇರೋದಿಲ್ಲ. ಅವರಿಬ್ಬರನ್ನ ತನ್ನ ರಾಜ್ಯದಿಂದನೇ ಹೊರಗೆ ಕಳಿಸ್ತಾನೆ. ಈ ಒಂದು ದೃಶ್ಯದಲ್ಲಿ ನಾವು ಇಷ್ಟು ವಿಚಾರಗಳನ್ನ ನೋಡಿದೀವಿ. ರಾಣಿ ಮತ್ತು ಬೋಳೆ ಶಂಕರನ ನಡುವಿನ ಮಾತುಕತೆ, ಹಾಗೆ ಇಲ್ಲಿ ಅಣ್ಣಂದಿರ ಜೊತೆ ಇವನ ಬೋಳೆ ಶಂಕರನ ಮಾತುಕತೆಯನ್ನ ನೋಡಿದ್ವಿ. ಮುಂದಿನ ಒಂದು ದೃಶ್ಯದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.